ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ನಾವು ಈಗಾಗಲೇ ನವದುರ್ಗಾ ಶಕ್ತಿಗಳ ಬಗ್ಗೆ ಅಂದರೆ ಇವ ನವರಾತ್ರಿಗಳು ನಡೀತಾ ಇದೆ. ಇವೆಲ್ಲರಿಗೂ ಗೊತ್ತಿರೋ ವಿಷಯ. ಈ ನವರಾತ್ರಿ ಈ ವಿಶೇಷದ ಈ ಸಮಯದಲ್ಲಿ ಒಂದೊಂದು ದಿವಸ ಒಂದು ನವರಾತ್ರಿಯ ದುರ್ಗಾ ಶಕ್ತಿ ಇರುತ್ತೆ. ಮೊದಲನೇ ದಿವಸದ ಶುರು ಆದರೆ ಶೈಲಪುತ್ರಿ, ಆಮೇಲೆ ಬ್ರಹ್ಮಚಾರಿಣಿ, ಚಂದ್ರಘಂಟ, ಆಮೇಲೆ ಕೂಷ್ಮಾನಂದ, ಸ್ಕಂದಮಾತ. ಇವತ್ತು ಸ್ಕಂದಮಾತ ವಿಶೇಷವಾಗಿ ಆರಾಧನೆ ಮಾಡ್ತಾರೆ, ಸ್ಕಂದಮಾತ ಬಗ್ಗೆ. ಸೊ ಈ ರೀತಿಯಲ್ಲಿ ಒಂದೊಂದು ದಿವಸ ಒಂದೊಂದು ದುರ್ಗಾ ಶಕ್ತಿಯನ್ನು ಆರಾಧನೆ ಮಾಡ್ತಾ ಹೋಗ್ತೀವಿ ಈ ನವರಾತ್ರಿಯಲ್ಲಿ, ನಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ದುರ್ಗಾ ಶಕ್ತಿಗಳು ಅಂದ್ರೆ ಏನಿಲ್ಲ, ನಮ್ಮಲ್ಲಿರುವಂತ ಈ ಆತ್ಮಶಕ್ತಿಗಳೇ ದುರ್ಗಾ ಶಕ್ತಿಗಳಂತ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೂ ಒಂದು ಹೆಸರು ಕೊಡ್ತಾರೆ, ಒಂದು ಆ ಹೆಸರಿಂದ ನಾವು ಪ್ರಾರ್ಥನೆ ಮಾಡಿ ಪೂಜೆಗಳು ಮಾಡಿ ಆ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಆದರೆ ಪ್ರತಿಯೊಂದು ದುರ್ಗಾ ಶಕ್ತಿ ನಮ್ಮಲ್ಲಿರುವಂಥ ಆತ್ಮಶಕ್ತಿಯೇ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈ ರೀತಿಯಲ್ಲಿ ಸೊ ನಾವು ಅನ್ಕೊಂಡಿದ್ದ ಪ್ರಕಾರ 9 ದಿವಸಗಳ ಅಂದರೆ 11ನೇ ದಿವಸ ಅಕ್ಟೋಬರ್ಗೆ ಮುಗಿತದೆ ಈ ನವರಾತ್ರಿಗಳು. ಅಷ್ಟುವರೆಗೂ ನಾವು ಯಾವ ರೀತಿಯಲ್ಲಿ ಒಂದೊಂದು ದಿವಸ ಒಂದೊಂದು ದುರ್ಗಾ ಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಾರೋ ದೇವಾಲಯಗಳೆಲ್ಲನೂ ನಾವೆಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ನಾವು ಒಂದೊಂದು ದಿವಸ ಒಂದು ದುರ್ಗಾ ಶಕ್ತಿ ಅಂದ್ರೆ ಒಂದು ಯೋಗಿನಿ, ಮಹಾಶಕ್ತಿವಂತ ಯೋಗಿನಿ ಯಾರಿದ್ದಾರೋ ಸ್ತ್ರೀ ಯೋಗಿಗಳು, ಅವರೇ ಶಕ್ತಿವಂತ ದುರ್ಗಾ ಶಕ್ತಿಗಳಾಗಿರ್ತಾರೆ. ಅವರೆಲ್ಲರೂ ನಾವೇನ್ ಮಾಡ್ತೀವಿ ಅಂದ್ರೆ ಒಂದೊಂದು ದಿವಸ ಒಬ್ಬೊಬ್ಬರಿಗೆ ತಿಳ್ಕೊಂತ ಹೋಗ್ತಾ ಇದ್ವಿ. ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಶಾರದಾ ದೇವಿ ಬಗ್ಗೆ ಮೊನ್ನೆ ದಿವಸ. ಆ ರೀತಿಯಲ್ಲಿ ಒಂದೊಂದು ದಿವಸ ಒಂದು ದುರ್ಗಾ ಶಕ್ತಿ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಂತ ಒಂದು ಅದ್ಭುತವಾದ ಶಕ್ತಿವಂತವಾದ ಮಾತಾಜಿ, ಒಂದು ಯೋಗಿನಿ, ಒಂದು ದುರ್ಗಾ ಶಕ್ತಿ ಯಾರು ಅಂದ್ರೆ ಜಿಲ್ಲೆಲಮೂಡಿ ಅನಸೂಯಮ್ಮ. ಜಿಲ್ಲೆಲಮೂಡಿ ಅನಸೂಯಮ್ಮ ಅಂತ ಒಂದು ಅದ್ಭುತವಾದ ದುರ್ಗಾ ಶಕ್ತಿ. ಈ ನವದುರ್ಗಾ ಶಕ್ತಿಯಲ್ಲಿ ಒಂದು ದುರ್ಗಾ ಶಕ್ತಿ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ಅಂತ ಅದ್ಭುತವಾದ ಅಮ್ಮ ಅವರು, ಎಲ್ಲರಿಗೂ ಅಮ್ಮ ಅನಸೂಯಮ್ಮ, ಜಿಲ್ಲೆಲಮೂಡಿ ಅನಸೂಯಮ್ಮ. ಇವರು 1923ನೇ ವರ್ಷದಲ್ಲಿ ಹುಟ್ಟಿರೋರು. 1985ನೇ ವರ್ಷವರೆಗೂ ಇದ್ರು. ಅಂದ್ರೆ ಆ ದೇಹದಲ್ಲಿ ನಿವಾಸ ಮಾಡ್ತಾ ಇದ್ರು. ಆ ದೇಹ ಜೊತೆಗೆ ಅಂದ್ರೆ ಅವರು ಭೂಮಿ ಮೇಲೆ ನಿವಸಿಸಿರುವಂತ ವರ್ಷ, ಕೊನೆಯ ವರ್ಷ 1985ನೇ ವರ್ಷ ಸ್ನೇಹಿತರೆ. ಈ ರೀತಿಯಲ್ಲಿ ಅನಸೂಯಮ್ಮ ಅಂತ ಈ ಮಾತಾ ಒಂದು ಅದ್ಭುತವಾದ ಶಕ್ತಿವಂತ, ಎಷ್ಟೋ ಹೇಳ್ಬೇಕಂದ್ರೆ ಒಂದು ಪ್ರಶಾಂತವಾದ ಅವರಲ್ಲಿ ಅಂತೂ ಎಷ್ಟೋ ಪ್ರಶಾಂತ, ಅವ್ರ ಕಣ್ಣಲ್ಲೇ ಒಂದು ಪ್ರಶಾಂತತೆ ಕಾಣಿಸ್ತಾ ಇರ್ತದೆ. ಅಂತ ಅದ್ಭುತವಾದ ಮಾತಾ ಇವರು ವಾಸ್ತವ್ಯ ಏನಾಗತ್ತಂದ್ರೆ ಆಂಧ್ರ ಪ್ರದೇಶದಲ್ಲಿ ಗುಂಟೂರು ಜಿಲ್ಲೆ ಪೊನ್ನೂರು ತಾಲೂಕೆ ಮನ್ನವ ಗ್ರಾಮ ಅಂತ ಇದೆ. ಆ ಮನ್ನವ ಗ್ರಾಮದಲ್ಲಿ ಸೀತಾಪತಿ ಶರ್ಮಾ ಮತ್ತೆ ರಂಗಮ್ಮ ಅಂತ ಇಬ್ಬರು ದಂಪತಿಗಳಿಗೆ ಇವರು ಅವ್ರ ಹತ್ರ ಜನ್ಮ ತಗೊಂತಾರೆ, ಅವರಿಂದ ಜನ್ಮ ಪಟ್ಟಿದ್ದಾರೆ. ಇವರು ಚೈತ್ರ ಶುದ್ಧ ಏಕಾದಶಿ ಬುಧವಾರ 28ನೇ ದಿವಸ 3ನೇ ತಿಂಗಳು 1923 ಆ ವರ್ಷದಲ್ಲಿ ಅರುಣೋದಯ ವೇಳೆ ಅಂದ್ರೆ ಬೆಳಗ್ಗೆ ಶುಭೋದಯ ವೇಳೆ ಇವರು ಜನ್ಮ ತಗೊಂತಾರೆ. ಅಮ್ಮ ಜನ್ಮ ತಗೊಂಡಿದ್ರು. ಅಲ್ಲಿ ಅದೇ ಗ್ರಾಮದಲ್ಲಿ ಈ ಮನ್ನವ ಗ್ರಾಮ ಏನಿದೆಯೋ ಅಲ್ಲಿ ಇನ್ನೊಬ್ಬರು ಸ್ವಾಮೀಜಿಗಳಿದ್ರು ಆ ಸಮಯದಲ್ಲಿ. ಕುರ್ತಾಲಂ ಮೌನಸ್ವಾಮಿ ಅಂತ ಅದ್ಭುತವಾದ ಸ್ವಾಮಿಗಳು. ಇವರು ಅದ್ಭುತವಾದ ಶಕ್ತಿವಂತ ಸ್ವಾಮಿಗಳು. ಅವರು 1868ರಿಂದ 1943ವರೆಗೂ ಅದೇ ಮನ್ನವ ಗ್ರಾಮದಲ್ಲಿ ಅವರು ವಾಸ್ತವ್ಯ ಇದ್ರು ಹೇಳ್ಬೇಕಂದ್ರೆ. ಸೊ ಇವರು ಅಷ್ಟಸಿದ್ಧುలను ಕೈವಶ ಮಾಡ್ಕೊಂಡಂತ ಸ್ವಾಮಿಗಳು, ಸ್ವಾಮಿಗಳು ಅರ್ಥ ಮಾಡ್ಕೊಳ್ಳಿ. ಈ ಸ್ವಾಮಿಗಳು ಆ ಊರಲ್ಲಿ ರಾಜ್ಯಲಕ್ಷ್ಮಿ ಅಮ್ಮವಾರ ವಿಗ್ರಹ ಕೆಳಗಡೆ ರಾಜರಾಜೇಶ್ವರಿ ಯಂತ್ರ 1922ನೇ
ಆ ಇಸ್ವಿಯಲ್ಲಿ ಸ್ಥಾಪಿಸಿದರು. ಈ ದೇವಾಲಯಕ್ಕೆ ಧರ್ಮ ಅಂದ್ರೆ ಧರ್ಮಕರ್ತವಾಗಿ ಆ ಕರ್ತವ್ಯವನ್ನು ನಿರ್ವಹಿಸುವಂತ ಈ ರಂಗಮ್ಮ ದಂಪತಿಗಳು ಅಂದ್ರೆ ರಂಗಮ್ಮ ದಂಪತಿ ಅಂದ್ರೆ ಯಾರು? ಅನಸೂಯಮ್ಮ ಅವರು ತಂದೆ ತಾಯಿ. ಅವರು ಈ ದೇವಾಲಯಕ್ಕೆ ಎಲ್ಲ ಬಾಧ್ಯತೆಗಳು ಅವರೇ ಸ್ವೀಕರಿಸಿದ್ರು. ಈ ರಾಜರಾಜೇಶ್ವರಿ ಮಂತ್ರವನ್ನು ಸಹ ಅವರು ಆ ಸ್ಥಾಪನಕ್ಕೆ ಅವರು ತುಂಬಾ ಸಹಾಯ ಪಟ್ಟರು. ಅದಕ್ಕೋಸ್ಕರನೇ ಆ ಫಲಿತವೇ ಏನಾಗಿದೆ, ಈ ಸೀತಾಪತಿ ಶರ್ಮಾ ಮತ್ತೆ ರಂಗಮ್ಮ ಈ ದಂಪತಿಗಳಿಗೆ ಆ ಫಲಿತೆಯಿಂದ ಏನಾಗಿದೆ, ಅವ್ರ ಗರ್ಭದಲ್ಲಿ ಅನಸೂಯಮ್ಮ ಜನ್ಮ ತಗೊಂಡಿದ್ರು. ಇದು ಅನಸೂಯಮ್ಮ ಒಂದು ಪಸಿ ಅಂದ್ರೆ ಒಂಥರ ಶಿಶುವಾಗಿರುವಾಗನೇ ಹೇಳ್ಬೇಕಂದ್ರೆ ತುಂಬಾ ಅನುಭವಗಳು ಕುಟುಂಬದಲ್ಲಿ ವಿವಿಧ 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 ರೀತಿಯಲ್ಲಿ ತುಂಬಾ ಅನುಭವಗಳು ತೋರಿಸಿದ್ರು. ಅವರು ತುಂಬಾ ಶಿಶುವಾಗಿರುವಾಗನೇ ಹೇಳ್ಬೇಕಂದ್ರೆ, ಸೊ ಅಮ್ಮ ಏನಾಗ್ತಾ ಇದ್ರು ಅಂದ್ರೆ ಚಿಕ್ಕ ವಯಸ್ಸಿಂದನೇ ಹೇಳ್ಬೇಕಂದ್ರೆ ಸಣ್ಣ ವಯಸ್ಸಿಂದನೇ ಒಂದು 18 ತಿಂಗಳುಗಳು ಗೊಲ್ಲನಾಗಮ್ಮ ಅಂತ ಅವ್ರ ಮನೆಯಲ್ಲಿ ಬೆಳೆದಿರಾದೆ ಅಂದ್ರೆ ಅಲ್ಲಿ ಬೆಳೀತಾ ಇದ್ರು, ಅವರು ವಾಸ ಮಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಯಾವುದೇ ಒಂದು ಈ ಕುಲ ಮತ ಈ ಡಿಫರೆನ್ಸಸ್ ಯಾವುದು ಇರಲ್ಲ. ಅಂದ್ರೆ ಅವರಲ್ಲಿ ಯಾವುದೇ ಕುಲ ಮತ ಭೇದಗಳು ಯಾವುದೂ ಇದ್ದಿಲ್ಲ. ಆ ರೀತಿಯಲ್ಲಿ ಅಮ್ಮಕ್ಕೆ ದೃಷ್ಟಿ ಆ ಥರ ಇತ್ತು. ಆಮೇಲೆ 3 ವರ್ಷ ಇರುವಾಗ ಅನಸೂಯಮ್ಮ ಅವರು ಅವ್ರ ತಾಯಿ ಇದ್ದಾರೆ, ಆ ತಾಯಿ ಹತ್ರ ಕೇಳಿರುವಂಥ ಕ್ವಶನ್ಸ್ಗಳು ನೋಡಿದ್ರೆ ನಮಗೆ ಆಶ್ಚರ್ಯ ಆಗತ್ತೆ. ಅವ್ರ ತಾಯಿ ಹತ್ರ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತಾ ಇದ್ರು, ಮತ್ತೆ ತಾಯಿ ಸ್ವಲ್ಪ ಕ್ವಶನ್ಸ್ ಕೇಳ್ತಾ ಇದ್ರು ಅವ್ರನ್ನು. ತಾಯಿ ಕೇಳಿರೋಂಥ ಅಂದ್ರೆ ಅನಸೂಯಮ್ಮ ತಾಯಿ ರಂಗಮ್ಮ ಕೇಳಿರೋಂಥ ಕ್ವಶನ್ಸ್ ನೋಡೋಣ. ಏನಂತ ಕೇಳಿದೆ ಅಂದ್ರೆ, ರಂಗಮ್ಮ ಅವ್ರು ಕೇಳಿರೋದು ಅನಸೂಯಮ್ಮ ಈ ಮಾತಾಜಿ ಯಾವ ರೀತಿಯಲ್ಲಿ ಅವ್ರಿಗೆ ಉತ್ತರಗಳು ಕೊಟ್ಟಿರೋ ಅದು ಸ್ವಲ್ಪ ಗಮನಿಸ್ಕೊಳ್ಳಿ. ರಂಗಮ್ಮ ಅವ್ರು ಏನು ಕೇಳ್ತಾ ಇದ್ದಂದ್ರೆ, ನಾನು ತೀರೋದ್ಮೇಲೆ ನೀವು ಎಲ್ಲಿರ್ತೀರಿ ಅಂತ ಕೇಳಿದರು. ಅಂದ್ರೆ ರಂಗಮ್ಮ ಅವರು ಕೇಳಿದರು, ನಮ್ಮ ಜೀವನ ಆಗಿದ್ಮೇಲೆ ಅಂದ್ರೆ ನಾನು ತೀರೋದ್ಮೇಲೆ ನೀವು ಎಲ್ಲಿ ಇರ್ತೀರಿ ಅಂತಂದ್ರೆ, ಅವಾಗ ಅನಸೂಯಮ್ಮ ಹೇಳ್ತಾ ಇದ್ರು, ನಾನು ಎಲ್ಲಾ ಕಡೆ ಇರ್ತೀನಿ ಅಂತ ಹೇಳಿದರು. ಆಮೇಲೆ ಎಲ್ಲಾ ಕಡೆ ಅಂದ್ರೆ ಎಲ್ಲಿ ಅಂತಂದ್ರೆ ಎಲ್ಲರ ಹತ್ರ ಇರ್ತೀನಿ ಅಂತ ಹೇಳ್ತಾ ಇದ್ರು. ಮತ್ತೆ ನೀವು ಅವ್ರ ಹತ್ರ ಎಲ್ಲರ ಹತ್ರ ಅಂದ್ರೆ ಎಲ್ಲಾ ಜನರ ಹತ್ರ ಇರ್ತೀನಿ ಅಂತ ಅರ್ಥ ಏನಂದ್ರೆ ಎಲ್ಲಾರು ಜನ ಜೊತೆಗೆ ಇರ್ತೀನಿ, ನೀವು ಇಲ್ಲ ಅಂದ್ರೂ ನೀವು ತೀರೋದ್ಮೇಲೆ ನಾವು ಎಲ್ಲರ ಜೊತೆಗೆ ಇರ್ತೀನಿ ಅಂತ, ಎಲ್ಲಾ ಜನರ ಜೊತೆಗೆ ಇರ್ತೀನಿ ಅಂತ. ಅವ್ರು ನಿನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಾ ಇದ್ರು. ಆ ತಾಯಿ ಏನ್ ಕೇಳಿದ್ರೆ, ಈ ಅನಸೂಯಮ್ಮನು ಅವ್ರು ನಿನ್ನ ಸರಿಯಾಗಿ ನೋಡಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಅಂತ ಕೇಳ್ತಾ ಇದ್ರು. ಆವಾಗ ಇವ್ರು ಹೇಳಿದ್ರು, ನಾನೇ ಅವ್ರನ್ನ ಸರಿಯಾಗಿ ನೋಡ್ಕೊಂತೀನಲ್ಲ, ನಾನೇ ಅಮ್ಮ ಅಂತ ಹೇಳ್ತಾ ಇದ್ರು. ಅವ್ರು ನನ್ನ ಸರಿಯಾಗಿ ನೋಡೋದಿಲ್ಲ, ನಾನೇ ಅಮ್ಮ ಆಗಿ ಅವರೆಲ್ಲರೂ ನಾನು ಸರಿಯಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ರು. ನೋಡಿ, ಈ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ. ಈ ರೀತಿಯಲ್ಲಿ ಒಂದು ಅನಸೂಯಮ್ಮ ಏನ್ ಮಾಡ್ತಾ ಇದ್ದ ಅಂದ್ರೆ, ಈ ಶಿಶುವಾಗಿ 1.5 ವರ್ಷ ಇತ್ತು. ಆ ಸಮಯದಲ್ಲೇ 1.5 ವರ್ಷ ಅಷ್ಟೇ ಅವ್ರಿಗೆ ವಯಸ್ಸು. ಆ ಸಮಯದಲ್ಲೇ ತುಂಬಾ ಆಸನಗಳು ಮಾಡ್ತಾ ಇದ್ರು, ಮುದ್ರಗಳು ಮಾಡ್ತಾ ಇದ್ರು. ಈ ಬಂಧುಗಳು ಯಾರು ಅದು ಗಮನಿಸಿದವರು ಸಣ್ಣ ವಯಸ್ಸಲ್ಲಿರುವಂತ ಈ ಅನಸೂಯಮ್ಮನು ಜಾಸ್ತಿ ಗುರುತಿಸಿಲ್ಲ, ಇದನ್ನು ನಾರ್ಮಲ್ ಆಗಿ ಮಾಡ್ತಾ ಇದೆ ಅಂತ ಅನ್ಕೊಂತಾ ಇದ್ರು. ಆದ್ರೆ 1.5 ವರ್ಷಕ್ಕೆ ಅವರು ಆಸನಗಳು ಮಾಡೋದು, ಮುದ್ರಗಳು ಮಾಡೋದು ಈ ರೀತಿಯಲ್ಲಿ ಮಾಡ್ತಾ ಇದ್ರು, ಆದ್ರೆ ಯಾರು ಗಮನಿಸಿಲ್ಲ. ಆಮೇಲೆ ಸೊ ಈ ಜನನ ಮರಣ, ಈ ಪೂಜಾ ವಿಧಾನಗಳು, ಈ ವಿಷಯದ ಬಗ್ಗೆ ಅನಸೂಯಮ್ಮ ತುಂಬಾ ಪ್ರಶ್ನೆಗಳು ಕೇಳ್ತಾ ಇದ್ರು ದೊಡ್ಡವ್ರನ್ನೆಲ್ಲ. ಯಾರು ಅದಕ್ಕೂ ಸಮಾಧಾನ ಕೊಡೋರು ಯಾರು ಇಲ್ಲ. ಆ ರೀತಿಯಲ್ಲಿ ಇತ್ತು. ಅಂದ್ರೆ ಅಲ್ಲಿ ಏನಾಗುತ್ತಂದ್ರೆ ಯಾರಿಗೂ ಗೊತ್ತಿಲ್ಲ, ಅವರು ಹೇಳೋಕ್ಕೂ ಸಮಾಧಾನವಿಲ್ಲ, ಆ ರೀತಿಯಲ್ಲಿ ಇರ್ತದೆ. ಆದ್ರೆ ಇವ್ರಿಗೆ ಈ ಅನಸೂಯಮ್ಮಗೆ ತಾತಮ್ಮ ಇತ್ತು, ಅಂದ್ರೆ ಅವರ ಅಜ್ಜಿ. ಆ ಅಜ್ಜಿ ಹೆಸರು ಮರಿಡಮ್ಮ. ಆ ಮರಿಡಮ್ಮ ಏನಂದ್ರೆ ಸ್ವಲ್ಪ ಯೋಗಾಸನಗಳು ಇದೆಲ್ಲ ಮಾಡೋರು. ಅವ್ರಿಗೆ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಇತ್ತು ಈ ಮರಿಡಮ್ಮಗೆ. ಅವ್ರು ಯೋಗ ಸಾಧನ ಮಾಡ್ಕೊತಾ ಇದ್ರು, ಆ ರೀತಿಯಲ್ಲಿ ಇತ್ತು. ಸೊ ಆ ಮರಿಡಮ್ಮಕ್ಕೂ ಇವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಅರ್ಥ ಆಗ್ತಾ ಇತ್ತು. ಅವ್ರು ಮಾತ್ರ ಅರ್ಥ ಮಾಡ್ಕೊಂತ ಇದ್ರು, ಮಿಕ್ಕಿದ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಆಮೇಲೆ 1927ನೇ ವರ್ಷದಲ್ಲಿ ಮೌನಸ್ವಾಮಿ, ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ
ಕುರ್ತಾಲ ಮೋನಸ್ವಾಮಿ ಅವರು ಚೀರಾಲದಲ್ಲಿ ಚೀರಾಲದಲ್ಲಿ ಒಂದು ಒಂದು ಮನೆಯಲ್ಲಿ ಇದ್ರು. ಅವಾಗ ಅನಸೂಯಮ್ಮ ವಯಸ್ಸು 5 ವರ್ಷ. 5 ವರ್ಷ ಆದ್ರೆ ಈ ಅಜ್ಜಿ ಮರಿಡಮ್ಮ ಜೊತೆಗೆ ಶ್ರೀರಾಲ ಸ್ವಾಮಿ ದರ್ಶನ ಮಾಡಕ್ ಹೋಗಿದ್ದಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ಎಷ್ಟೋ ತತ್ವಗೋಷ್ಠಿ ಮಾಡಿದ್ದಾರೆ. ಅಂದ್ರೆ ತತ್ವಗಳ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದಾರೆ ಆ ವಯಸ್ಸಲ್ಲೇ. 5 ವರ್ಷ ಅನಸೂಯಮ್ಮಗೆ ಅವರು ಅಜ್ಜಿ ಮರಿಡಮ್ಮ ಇವನು ಕರ್ಕೊಂಡು ಆ ಕುರ್ತಾಲ ಕುರ್ತಾಲ ಈ ಕುರ್ತಾಲ ಸ್ವಾಮಿ ಮೌನಸ್ವಾಮಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ರೀತಿಯಲ್ಲಿ ಆಗ್ತಾ ಇತ್ತು. ಆಮೇಲೆ ಈ 5 ವರ್ಷ ಇರುವಂತ ಅನಸೂಯಮ್ಮ ಅವರು ಅವ್ರ ಮೆಡೆಯಲ್ಲಿ ಒಂದು ಹುಲಿಗೋರು, ಅಂದ್ರೆ ಒಂಥರ ಹುಲಿದೊಂದು ಉಗುರಿರ್ತದಲ್ಲ, ಅದನ್ನು ಹಾಕಿದ್ರು ಆ ಸಮಯದಲ್ಲೇ. ಆದ್ರೆ ಅದನ್ನು ಯಾರೋ ಸ್ವಲ್ಪ ಚೋರಿ ಮಾಡ್ತಾರೆ. ಚೋರಿ ಮಾಡಿದ್ರೆ ಅವ್ರು ತುಂಬಾ ಕಷ್ಟಗಳು ಬರುತ್ತೆ. ಹೇಳ್ಬೇಕಂದ್ರೆ ಒಂದು ವ್ಯಕ್ತಿ ಅದನ್ನು ತಾಕಿ ಅವನು ಆ ಹುಲಿಗೋರು ಏನಿದೆಯೋ ಅವ್ರ ಮೆಡೆಯಲ್ಲಿ ಅದನ್ನು ಚೋರಿ ಮಾಡ್ತಾನಲ್ಲ, ಅವನಿಗೆ ಹಾವು ಕಚ್ಚಿ ಸತ್ತೋಗ್ತಾನೆ. ಮತ್ತೆ ಈ ಅನಸೂಯಮ್ಮ ಏನ್ ಮಾಡ್ತಾರೆ ಅಂದ್ರೆ ಅವನು ಕಲ್ತಾರ ಮಾಡ್ತಾನೆ. ಅವರು ಈ ನೆಕ್ಲೆಸ್ ತರ ಹಾಕೊಂಡಿರ್ತಾರೆ ಹುಲಿಗೋರು, ಅವಾಗ ಹಾಕಿರ್ತಾರೆ ಅವರು ತಂದೆ ತಾಯಿ. ಅದನ್ನು ಇವನೇನ್ ಮಾಡ್ತಾನೆ, ಚೋರಿ ಮಾಡ್ತಾನೆ. ಅದಕ್ಕೆ ಅವನು ಹಾವು ಕಚ್ಚಿ ಅವನು ಸತ್ತು ಹೋಗ್ತಾನೆ. ಮತ್ತೆ ಅಮ್ಮ ದಿವ್ಯ ಆ ಸ್ಪರ್ಶ ಮಾಡ್ತಾರೆ, ಹಸ್ತಗಳಿಂದ ಸ್ಪರ್ಶ ಮಾಡಿ ಅವನಿಗೆ ಮತ್ತೆ ಜೀವನ ಕೊಡ್ತಾನೆ. ಆ ವಯಸ್ಸಲ್ಲೇ ನೋಡಿ ಎಷ್ಟು ಅದ್ಭುತ ವಿಷಯ ಅದು. ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಆದ್ರೆ ಇಲ್ಲೇನಾಗ್ತದೆ ಅಂದ್ರೆ ಈ ರೀತಿಯಲ್ಲಿ ಅದ್ಭುತ ಅಂದ್ರೆ ಅವಾಗಲೇ ಸ್ವಲ್ಪ ಪವಾಡಗಳು ತೋರಿಸ್ತಾ ಇರ್ತಾರೆ ಅವರು. ಸೊ ಅಮ್ಮ ಇನ್ನು ಏನ್ ಹೇಳ್ತಾರೆ ಅಂದ್ರೆ ಧ್ಯಾಸೇ ಧ್ಯಾನವು ಅಂತ ಹೇಳ್ತಾರೆ. ಧ್ಯಾಸವೇ ಧ್ಯಾನ ಅಂತ ಅವಾಗೆ ಬೋಧನೆ ಮಾಡ್ತಾ ಇದ್ರು. ಅಂದ್ರೆ ಎಷ್ಟೋ ಒಂಥರ ತತ್ವಗಳು ಅವಾಗೆ ಬೋಧನೆ ಮಾಡ್ತಾ ಇದ್ರು. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಈ ಅನಸೂಯಮ್ಮ ಏನ್ ಮಾಡ್ತಾ ಇದ್ರು, ಸಣ್ಣ ವಯಸ್ಸಿಂದನೇ ಈ ಮನುಷ್ಯಗಳಿಗೆ ಮತ್ತೆ ಪಶು ಪಕ್ಷಾದಿಗಳಿಗೆ ಆ ಸಮಯದಿಂದನೇ ಅನ್ನ ಒಡಿಸ್ತಾ ಇದ್ರು. ಅನ್ನ ಅಂದ್ರೆ ಆಹಾರ ಕೊಡ್ತಾ ಇದ್ರು. ಆಮೇಲೆ ಯಾರಾದ್ರೂ ಸ್ವಲ್ಪ ಕಷ್ಟ ಇದೆ ಅಂತ ಅವ್ರ ಮುಂದೆ ಬಂದ್ರೆ ಅವ್ರ ಮೇಲೆ ಇರುವಂತ ಎಲ್ಲಾ ಈ ಆಭರಣಗಳು, ಅಂದ್ರೆ ಈ ಚಿನ್ನ ಏನಿರ್ತದೋ ಎಲ್ಲ ತೆಗೆದು ಅವ್ರು ಕೊಡ್ತಾ ಇದ್ರು. ಯಾರಿಗಾದ್ರೂ ಕಷ್ಟ ಇದೆ ಅಂತ ಬಂದ್ರೆ ಅವ್ರ ಮೇಲೆ ಇರುವಂತ ಈ ಆಭರಣಗಳು, ಈ ಎಲ್ಲ ಗೋಲ್ಡ್ ಜ್ಯುವೆಲರಿ ಎಲ್ಲಾನು ಅವ್ರಿಗೆ ಕೊಡ್ತಾ ಇದ್ರು, ತಗೊಂಡೋಗಿ ಅಂತ. ಅದು ಸಣ್ಣ ವಯಸ್ಸಿಂದನೇ ಒಂಥರ ಅವ್ರಿಗೆ ಅಭ್ಯಾಸ ಆಗಿದೆ. ಆಮೇಲೆ ಯಾವುದೇ ಕುಲ ಮತ ಭೇದ ಇಲ್ಲದನೆ ಎಲ್ಲಾರು ನೋಡ್ಕೊಂಡದು, ಅದನ್ನು ಸಣ್ಣ ವಯಸ್ಸಿಂದ ಅಮ್ಮಗೊಂಥರ ಆ ಕ್ಯಾರೆಕ್ಟರ್ ಹಂಗೆ ಬಂದಿತ್ತು. ಯಾವುದೇ ಕುಲ ಮಡಿ ಮತ್ತೆ ಮತ ಜಾತಿ ಯಾವುದೂ ಇಲ್ಲ. ಅಮ್ಮಗೆ ಜ್ಞಾಪಕ ಶಕ್ತಿ ತುಂಬಾ ಹೆಚ್ಚಾಗಿತ್ತು. ಆ ಜ್ಞಾಪಕ ಶಕ್ತಿಯಿಂದ ಏನ್ ಮಾಡ್ತಾ ಇದೆ ಅಂದ್ರೆ ಯಾರಾದ್ರೂ ಅವ್ರ ಹತ್ರ ಹೋದ್ರೆ ಅವ್ರ ಬಗ್ಗೆ ಇಡೀ ಈ ಜನ್ಮದೇ ಅಲ್ಲ, ಹಿಂದಿನ ಜನ್ಮದಲ್ಲಿ ಏನಿತ್ತು ಅವ್ರ ಬಗ್ಗೆ ಅಂತ ಆಗ್ಲೇ ಹೇಳ್ತಾ ಇದ್ರು. ಸ್ಟ್ರೈಟ್ ಆಗಿ ಆಗ್ಲೇ ಹೇಳ್ತಾ ಇದ್ರು. ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಅವ್ರ ಹತ್ರ ಹೋಗಿ ಮೀಟ್ ಮಾಡಕ್ ಹೋದ್ರೆ ಆ ವ್ಯಕ್ತಿ ಎಷ್ಟು ಸರಿ ಇವ್ರ ಹತ್ರ ಬಂದಿದ್ರು ಅದನ್ನು ಹೇಳ್ತಾ ಇದ್ರು. ಎಷ್ಟು ಸರಿ ಇವ್ರ ಹತ್ರ ಬಂದಿದ್ರು. ಆಮೇಲೆ ಇನ್ನು ಹಿಂದಿನ ಜನ್ಮಕ್ಕೆ ಸಂಬಂಧ, ಈ ಜನ್ಮದೇ ಅಲ್ಲ ಹಿಂದಿನ ಜನ್ಮ ವಿಶೇಷಗಳು ಹೇಳಕ್ಕೆ ಅವ್ರ ಹತ್ರ ಅಷ್ಟು ಜ್ಞಾಪಕ ಶಕ್ತಿ. ಈ ಜನ್ಮದೇ ಅಲ್ಲ, ಹಿಂದಿನ ಜನ್ಮ ವಿಶೇಷಗಳನ್ನು ಜ್ಞಾಪಕ ಶಕ್ತಿಯಲ್ಲಿ ಇಟ್ಕೊಂಡು ಅವರು ಮಾತಾಡ್ತಾ ಇದ್ರು ಆ ರೀತಿಯಲ್ಲಿ. ಆಮೇಲೆ ಏನಾಗ್ತಾ ಇದೆ ಅಂದ್ರೆ ಸೊ ಈ ವಿವಾಹ ಅನ್ನೋದು ಆಗೋವರೆಗೂ ಅವ್ರಿಗೆ ವಿವಾಹ ಆಗತ್ತೆ, ಅಂದ್ರೆ ಮ್ಯಾರೇಜ್ ಆಗತ್ತೆ. ಅಮ್ಮಗೆ ವಿವಾಹ ಆಗೋವರೆಗೂ ಅವ್ರ ಸೋದರ ಅಂತ ಚಂದ್ರಮೌಳಿ ಚಿದಂಬರ ಅಂತ ಅವ್ರ ಮನೆಯಲ್ಲಿ ಜಾಸ್ತಿ ಸಮಯ ಇದ್ರು ಮಾತಾಜಿ. ಆಮೇಲೆ ಅಮ್ಮಕ್ಕೇನಾಯ್ತು, 5ನೇ ತಾರೀಕು 5ನೇ ತಿಂಗಳು 1936 ಆ ಇಸ್ವಿಯಲ್ಲಿ ಶ್ರೀ ಬ್ರಹ್ಮಾಂಡಂ ನಾಗೇಶ್ವರ ರಾವ್ ಅವ್ರ ಜೊತೆಗೆ ವಿವಾಹ ಆಗತ್ತೆ. ಇವ್ರಿಗೆ ಇಬ್ರು ಮಗಳು, ಇಬ್ರು ಗಂಡ್ಮಕ್ಳು, ಒಬ್ರು ಹೆಣ್ಮಕ್ಳು. ಸುಬ್ಬಾರಾವ್ ರವಿ ಅಂತ ಇಬ್ರು ಗಂಡ್ಮಕ್ಳು, ಒಬ್ರು ಹೆಣ್ಮಗಳು ಹೈಮಾ ಅಂತ. ಈ ರೀತಿಯಲ್ಲಿ ಆಗ್ತಾ ಇತ್ತು. ಆದ್ರೆ ಎಷ್ಟೇ ಶಕ್ತಿ ಸ್ವರೂಪಿನಾದ್ರೂ ಅಮ್ಮ ಅವ್ರ ಜೀವನದಲ್ಲಿನೂ ಒಂದು ವಿಚಿತ್ರ ಸಂಘಟನೆಗಳು ಆಗ್ತಾ ಇತ್ತು. ಪ್ರತಿಯೊಂದು ಜೀವನದಲ್ಲಿ ಆಗ್ತಾ ಸ್ನೇಹಿತರೆ. ನಾವು ಅನ್ಕೊಂತೀವಲ್ಲ,
ನಾವೇನು ಅನ್ಕೊಂತೀವಿ, ಮಾಸ್ಟರ್ ಆದರೆ ಏನು ಕಷ್ಟಗಳು ಬರಲ್ಲ, ಮತ್ತೆ ಮಾಸ್ಟರ್ ಆದರೆ ಯಾವುದೂ ತೊಂದರೆಗಳು ಇರಲ್ಲ ಅಂತ ಅನ್ಕೊಂತಾ ಇರ್ತೀವಿ. ಆ ರೀತಿಯಲ್ಲಿ ಇಲ್ಲ ಸ್ನೇಹಿತರೆ. ನೋಡ್ಕೊಳ್ಳಿ, ಏನಾಗ್ತಾ ಇತ್ತು, ಅವ್ರ ಜೀವನದಲ್ಲಿನೂ ಒಂದು ವಿಶೇಷ ಅನುಭವಗಳು, ವಿಶೇಷ ಘಟನೆಗಳಾಗಿದೆ. ಅಮ್ಮ ಜೀವನದಲ್ಲಿ 6ನೇ ತಾರೀಕು 4ನೇ ತಿಂಗಳು 1968ನೇ ಇಸ್ವಿದಲ್ಲಿ ಅವ್ರ ಮಗಳು ಹೈಮಾ ಮರಣ ಅನುಭವಿಸ್ತಾರೆ. ಅವರು ಮರಣ ಹೊಂದ್ತಾರೆ. ಸೊ ನಾ ಎಲ್ಲರೂ ಯಾವ ಯಾವ ರೀತಿಯಲ್ಲಿ ಮಾಡ್ತಾರೋ, ಎಲ್ಲ ಮರಣ ಹೊಂದಿದ ಮೇಲೆ ಅವ್ರ ಮಗಳಿಗೆ ಎಲ್ಲ ಕಾರ್ಯಕ್ರಮ ಅಂತ್ಯಕ್ರಿಯೆ ಎಲ್ಲ ನಿರ್ವಹಿಸ್ತಾರೆ. ಎಲ್ಲ ಆ ರೀತಿಯಲ್ಲಿ ನಿರ್ವಹಿಸ್ತಾರೆ. ನಿರ್ವಹಿಸಿ ಮತ್ತೆ ಅಮ್ಮ ಏನು ಮಾಡ್ತಾರೆ, ಯಥಾವಿಧಿಯಾಗಿ ಅವ್ರ ಕಾರ್ಯಕ್ರಮಗಳನ್ನು ಕೊನಸಾಗಿಸ್ತಾರೆ. ಯಾವುದೇ ರೀತಿಯಲ್ಲಿ ಅವರು ಕ್ಷೋಭ ಮತ್ತೆ ಒಂಥರ ಬಾಧೆ ಅನುಭವಿಸಲ್ಲ. ಅಂದರೆ ಅವರು ಮಗಳು ತೀರೋದ ಮೇಲೇನು ಮತ್ತೆ ಯಥಾವಿಧಿ ಮರನೇ ದಿವಸ ಬಂದು ಕಾರ್ಯಕ್ರಮ ಎಲ್ಲ ನಿರ್ವಹಿಸ್ತಾ ಹೋಗ್ತಾರೆ. ಮತ್ತೆ 16ನೇ ತಾರೀಕು 2ನೇ ತಿಂಗಳು ಮತ್ತೆ 1981 ತಾರೀಕಲ್ಲಿ 81 ಇಸ್ವಿಯಲ್ಲಿ, ಆ ವರ್ಷದಲ್ಲಿ ಅವರು ಗಂಡ ಬ್ರಹ್ಮಾಂಡಂ ನಾಗೇಶ್ವರ ಅವರು ಹೃದಯಘಾತದಿಂದ ಮರಣ ಅನುಭವಿಸ್ತಾರೆ ನೋಡಿ. ಮತ್ತೆ ಅದಾದ್ಮೇಲೇನು ಯಥಾವಧಿ ಪ್ರತಿ ಎಲ್ಲ ಕಾರ್ಯಕ್ರಮ ನಿರ್ವಹಿಸಿ ಮಾತಾಜಿ ಮತ್ತೆ ಅವರವರು ಇವರು ನಿತ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಶುರು ಮಾಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಭರ್ತ ಅಂದರೆ ಒಂದು ಗಂಡ ಅಂದರೆ ಹಸ್ಬೆಂಡ್ ತೀರೋದ ಮೇಲೇನು ಅಮ್ಮ ನಡ್ಕೊಂಡ ರೀತಿ ನೋಡಿದ್ರೆ ಎಲ್ಲರಿಗೂ ಅದೊಂಥರ ಒಂದು ಮಾದರಿ, ದೊಡ್ಡ ಮಾದರಿಯಾಗಿ, ಯಾವುದೇ ಈ ಕುಂಕುಮ ಆದ್ರೂ ಮತ್ತೆ ಆಭರಣಗಳಾದ್ರೂ ತುಂಬ ಚೆನ್ನಾಗಿ ಹಾಗೇ ಇದ್ರು ಅವರು. ಯಾವ ರೀತಿಯಲ್ಲಿನೂ ಒಂಥರ ಮೂಢಾಚಾರಗಳು ಯಾವುದು ಅವರು ಪಾಲಿಸಿಲ್ಲ. ಅದು ಎಲ್ಲರಿಗೂ ಒಂದು ನಿದರ್ಶನ ಆಗಿತ್ತು ಅಮ್ಮನ ನೋಡಿದ್ರೆ. ಸೊ ಅಷ್ಟು ಖುಷಿ ಅಂತ ಅನಿಸ್ತದೆ. ಅಮ್ಮ ಅವ್ರ ಹತ್ರ ಯಾರ್ಯಾರು ಬರ್ತಾರೋ ನೋಡಕ್ಕೆ ಏನಾಗ್ತೈತೆ ಅಂದರೆ ಎಲ್ಲರಿಗೂ ಊಟ ಬಡಿಸೋರು. ಹೇಳ್ಬೇಕಂದ್ರೆ ಅವರೇ ಸ್ವಂತವಾಗಿ ಬಡಿಸ್ತಾ ಇದ್ರು ಊಟ ಎಲ್ಲ. ಎಷ್ಟುವರೆಗೂ ಅಂದರೆ 1958ನೇ ವರ್ಷವರೆಗೂ ಊಟ ಅವರೇ, ಯಾರ್ಯಾರು ಬರ್ತಾರೋ ಅವ್ರು ನೋಡೋಕ್ಕೆ ಎಲ್ಲರಿಗೂ ಊಟ ಅವರೇ ಮಾಡೋದು, ಅವ್ರ ಕೈಯಿಂದನೇ ಬಡಿಸೋರು. ಆದರೆ ಜನ ಹೆಚ್ಚಾಗ್ತಾ ಬರುವಾಗ ಏನಾಗಿತ್ತು, ಒಂದು 1958 ವರ್ಷದಲ್ಲೇ ಒಂದು ಅನ್ನಪೂರ್ಣಾಲಯ ಅಂತ ಏರ್ಪಾటు ಮಾಡಿದರು ಭಕ್ತುಗಳ ಎಲ್ಲರಿಗೋಸ್ಕರ. ಆವಾಗ ಭಕ್ತಗಳು ಈ ಭಕ್ತಗಳು ಯಾರಿದಾರೋ ಅವರೆಲ್ಲ ಒಂದೊಂದು ಕೆಲಸಗಳು ಒಪ್ಕೊಂಡು ಅದು ನಿರಂತರವಾಗಿ ಅನ್ನಪೂರ್ಣಾಲಯವನ್ನು ನಿರ್ವಹಿಸ್ತಾ ಇದ್ರು. ಸೊ ಯಾರೇ ಬಂದ್ರೂ ಖಂಡಿತ ಏನು ಮಾಡಬೇಕು, ಆಹಾರ ತಿನ್ನಲೇಬೇಕು. ಆದರೆ ಅವ್ರು ಏನಂದ್ರೆ ಯಾರೇ ಬಂದ್ರು, ಅಮ್ಮನ ನೋಡೋಕೆ ಯಾರು ಬಂದ್ರು ಫಸ್ಟ್ ಕ್ವಶನ್ ಅವ್ರು ಕೇಳೋದು ಒಂದೇ, ನೀವು ಊಟ ಮಾಡಿದ್ರಾ ಇಲ್ಲ ಅಂತ ಒಂದು ಫಸ್ಟ್ ಕ್ವಶನ್ ಅದೇ ಅಮ್ಮ ಕೇಳೋದು. ಬಂದ ತಕ್ಷಣ ಅವ್ರು ಊಟ ಮಾಡಿಸ್ಲೇಬೇಕು, ಊಟ ಮಾಡಿದ ಮೇಲೆ ಮಾತಾಡೋದು. ಇದೇ ರೀತಿಯಲ್ಲಿ ನಮ್ಮ ಪತ್ರಿಜಿ ಗುರುಗಳು ಇದ್ರು ನೋಡಿ. ಒಂದು ಯೋಗಿಗಳು ಅಂದರೆ ಹೆಂಗಿರ್ತಾರಂದ್ರೆ, ಅವರು ಯೋಗಿನಿ, ಇವರು ಯೋಗಿ. ಪತ್ರಿಜಿ ಗುರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ನೋಡಿದ ಪ್ರಕಾರ ಅವರು ಕೊನೆ ವರ್ಷವರೆಗೂ, ಲಾಸ್ಟ್ 2022 ನೋಡ್ತಾ ಇದ್ವಿ. ಏನಾಗ್ತಾ ಇತ್ತು ಅಂದರೆ, ಯಾರೇ ಬಂದರೂ ಅವ್ರು ನೋಡೋಕ್ಕೆ ಫಸ್ಟ್ ಊಟ ಮಾಡಿಸ್ತಾರೆ. ಊಟ ಮಾಡಿಸಿದ ಮೇಲೇ ಮತ್ತೆ ಮುಂದುವರ್ಸೋದು. ಯಾವುದೇ ಮಾತುಗಳು ಏನೇ ಮಾಡ್ಬೇಕಂದ್ರೂ ಫಸ್ಟ್ ಊಟ ಮಾಡಿ ಅಂತ ಇರ್ತಾರೆ. ಆ ರೀತಿಯಲ್ಲಿ ಯಾರೇ ಒಂದು ಕಾರ್ಯಕ್ರಮ ಆಗಿದ ಮೇಲೇನು ನಾವು ನೋಡ್ತಾ ಇದ್ವಿ. ಅವಾಗ ಆ ಸಮಯದಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ಬೆಂಗಳೂರು ಬರ್ತಾ ಇದ್ರು ಗುರುಗಳು. ಕಾರ್ಯಕ್ರಮ ಆಗಿದ ತಕ್ಷಣವೇ ನಾವೇನು ಮಾಡ್ತೀವಿ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ಎಷ್ಟು ಜನ ಬರ್ತಾರೋ ಎಲ್ಲ, ಅಂದರೆ ಅವ್ರು ಬಂದರೆ ಸುಮಾರು ಜನ ಬರ್ತಾ ಇದ್ರಲ್ವ, ಆ ಸಮಯದಲ್ಲಿ ಊಟ ಎಲ್ಲ ಅವ್ರ ಕೈಯಿಂದನೇ ರೆಡಿ ಮಾಡ್ತಾ ಇದ್ರು ಗುರುಗಳು, ಪತ್ರಿಜಿ ಗುರುಗಳು. ರೆಡಿ ಮಾಡಿದ ಮೇಲೆ ಏನು ಮಾಡ್ತಾರೆ, ಎಲ್ಲ ರೆಡಿ ಮಾಡಿದ ಮೇಲೆ ಕೊನೆಗೆ ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಅವರೇ ಬಡಿಸ್ತಾರೆ, ಅವರೇ ಎಲ್ಲ ಸರ್ವ್ ಮಾಡ್ತಾರೆ. ಕೊನೆಯದಾಗಿ ಅವರು ಆಹಾರ ಸ್ವೀಕಾರ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಆಹಾರ ಅವ್ರಿಗೂ ಹಂಚಿದ ಮೇಲೇ ಮತ್ತೆ ಇವರು ಆಹಾರ ಸ್ವೀಕಾರ ಮಾಡೋದು. ಆ ರೀತಿಯಲ್ಲಿ ಆಗ್ತಾ ಇತ್ತು. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಪ್ರತಿಯೊಬ್ಬ ಯೋಗಿ ಯೋಗಿನಿಗಳು ಅಂದರೆ ಮಹಾತ್ಮಗಳು ಈ ರೀತಿಯಲ್ಲಿ, ಮಹಾನುಭಾವರು ಈ ರೀತಿಯಲ್ಲಿ ಮಾಡ್ತಾ ಇರ್ತಾರೆ, ನಾವು ಅರ್ಥ ಮಾಡ್ಕೋಬಹುದು. ಸೊ ಆ ರೀತಿಯಲ್ಲಿ ಈ ಜಿಲ್ಲೆಲಮೂಡಿ ಅಂತ ಪ್ರದೇಶ, ಈ ಅಮ್ಮ ಅಲ್ಲಿರೋದಕ್ಕೋಸ್ಕರ ಜಿಲ್ಲೆಲಮೂಡಿ ಅಂತ ಈ ಪ್ರದೇಶ ಒಂದು ಪುಣ್ಯಕ್ಷೇತ್ರವಾಗಿದೆ ಸ್ನೇಹಿತರೆ, ಪುಣ್ಯಕ್ಷೇತ್ರವಾಗಿದೆ ಅಂತ ಅರ್ಥ ಮಾಡ್ಕೋಬಹುದು. ಆ ರೀತಿಯಲ್ಲಿ ಇಲ್ಲಿ ಎಷ್ಟೋ ಜನ ಅಂದರೆ
ಎಷ್ಟೋ ಜನ ಬರ್ತಾ ಇದ್ರು, ವಿಧ ವಿಧ ಪ್ರಾಂತಗಳಿಂದ ಬರ್ತಾ ಇದ್ರು. ಆಮೇಲೆ ಅಮ್ಮ ಏನು ಮಾಡಿದ್ರು, 1962ನೇ ವರ್ಷದಲ್ಲಿ ಅಲ್ಲಿ ಹತ್ರ ಇರುವಂಥ ಒಂದು ಆ, ಲಲಿತಾ ಲಲಿತಾನಂದಾಶ್ರಮ ಅಂತ ಇತ್ತು. ಅದು ನೋಡುವಾಗ ತುಂಬ ಶಿಥಿಲಾವಸ್ಥೆಯಲ್ಲಿತ್ತು. ಆ ಶಿಥಿಲಾವಸ್ಥೆಯಲ್ಲಿರುವಾಗ ಆ ಆಶ್ರಮವನ್ನು, ಅಲ್ಲಿ ಒಂದು ಆಶ್ರಮ ಇತ್ತು ಆ ಹತ್ರನೇ, ಆ ಜಿಲ್ಲೆಲಮೂಡಿಗೆ ಹತ್ರನೇ. ಅದನ್ನು ದರ್ಶಿಸಿದ ಮೇಲೆ ಅದನ್ನು ಜೀರ್ಣಾವಸ್ಥೆಯಲ್ಲಿರುವಂಥ ಆಶ್ರಮ ಮತ್ತೆ ಅದು ವೃದ್ಧಿಯಾಯಿತು ಅಮ್ಮ ಅಲ್ಲಿಗೆ ಓದಿ ಬಂದ ಮೇಲೆ. ಈ ರೀತಿಯಲ್ಲಿ ಅಮ್ಮನ ದರ್ಶನ ಮಾಡಿಕೊಳ್ಳುವಂಥ ಮಹನೀಯರು ನೋಡಿದರೆ ಆ ಆ ಕಾಲದಲ್ಲೇ ಕಲ್ಯಾಣಾನಂದ ಭಾರತಿ, ಚೀರಾಲ ನರಸಿಂಹ ಯೋಗಿ, ಮಲ್ಸೂರು ಸುಬ್ರಹ್ಮಣ್ಯ ಶಾಸ್ತ್ರಿ, ಲಕ್ಷ್ಮಣ ಯತೀಂದ್ರಲು, ಈ ರೀತಿಯಲ್ಲಿ ಎಷ್ಟೋ ಗಣ್ಯರಿದ್ದರು ಅವರು ದರ್ಶನ ಮಾಡಿಕೊಳ್ಳುವಂಥ ರೀತಿಯಲ್ಲಿ. ಅಮ್ಮ ದೃಷ್ಟಿಯಲ್ಲಿ ಪ್ರತಿಯೊಂದು ವಿಷಯ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಯಾವುದೇ ಜನನ ಮರಣ ಕಲ್ಯಾಣ ಮತ್ತೆ ಮುಂದೆ ಮುಂದೆ ಆಗುವಂಥ ವಿಷಯಗಳು ಪ್ರತಿಯೊಂದು ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಇಡೀ ಪ್ರಪಂಚವೇ ಅವ್ರ ಕಣ್ಣಲ್ಲಿ ನಡೀತಾ ಇರ್ತದೆ. ಇಡೀ ಪ್ರಪಂಚದಲ್ಲಿ ಏನು ನಡೀತಾ ಇದೋ ಅವರಲ್ಲಿ ಎಲ್ಲ ಗೊತ್ತಾಗ್ತಾ ಇತ್ತು. ಆ ರೀತಿಯಲ್ಲಿ ಒಂದು ಅಪರಿಮಿತ ಶಕ್ತಿ, ಅನಂತ ಶಕ್ತಿ, ಆ ಮಾತೃತ್ವ, ಅದಕ್ಕೂ ಒಂದು ಸೂಚಿಕೆ ಅಮ್ಮ ಅವರು. ಹೇಳ್ಬೇಕಂದ್ರೆ ಒಂದು ಸೌಂದರ್ಯ ಲಹರಿ ಆದರೂ, ಮತ್ತೆ ಮಾತೃತ್ವವು ಮತ್ತೆ ಅನಂತ ಶಕ್ತಿ ಅವರು ಆ ಸ್ವರೂಪ ಸೂಚಿಕಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಆ ರೀತಿಯಲ್ಲಿ ಇತ್ತು. ಸೊ ಅಮ್ಮ ಸನ್ನಿಧಿಯಲ್ಲಿ ತುಂಬಾ ಮದುವೆಗಳಾಗ್ತಾ ಇತ್ತು. ಆ ಆ ಆ ಸಮಯದಲ್ಲೇ ತುಂಬಾ ಮದುವೆಗಳಾಗ್ತಾ ಇತ್ತು. ಆ ಮದುವೆ ಮಾಡುವಾಗ ತುಂಬಾ ಜನ ಬಡವರು ಬರ್ತಾರೆ, ಅವ್ರಿಗೆಲ್ಲ ಮದುವೆ ಮಾಡ್ಕೊಡ್ತಾ ಇದ್ರು ಯಾರು, ಅಮ್ಮ ಅವರು. ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಮದುವೆ ಮಾಡುವಾಗ ಮಳೆ ಜೋರಾಗಿ ಬರ್ತಾ ಇತ್ತು. ಆ ಮಳೆ ಜೋರಾಗಿ ಬರ್ತಾ ಇತ್ತು. ಇನ್ನೇನು ಮದುವೆ ಸಮಯ ಆಗ್ತಾ ಇದೆ, ಮುಹೂರ್ತ ಆಗ್ತಾ ಇರುವಾಗ ಅದು ಆ ಎಲ್ಲ ಮಳೆ ಅಂದ್ರೆ ಅಷ್ಟು ಜೋರಾಗಿ ಬರುವಂತ ಮಳೆ ನಿಂತು ಹೋಗ್ತಾ ಇತ್ತು. ಒಂಥರ ಮಳೆನೂ ನಿಂತು ಹೋಗಕ್ಕೆ ಅಮ್ಮ ಅವರು ಒಂಥರ ಸೂಚಿಕೆ ಕೊಟ್ಟಿದ್ರ ಅಂತ ಎಲ್ಲರಿಗೂ ಅರ್ಥ ಆಗ್ತಾ ಇತ್ತು. ಅಂದ್ರೆ ಮಳೆ ನಿಂತು ಹೋಗೋದು, ಮದುವೆ ಎಲ್ಲ ಆಗೋದು, ಮದುವೆ ಆಗಿ ಭೋಜನ ಮುಗಿಸಿದ ಮೇಲೆ ಮತ್ತೆ ಕುಂಭವೃಷ್ಟಿ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಈ ರೀತಿಯಲ್ಲಿ ಅಮ್ಮನೇ ಆ ಆ ಮಳೆನೂ ಸ್ಟಾಪ್ ಮಾಡಿದ್ರ ಅಂತ ಎಲ್ಲ ಅರ್ಥ ಆಗ್ತಾ ಇತ್ತು. ಆ ರೀತಿಯಲ್ಲಿ ಖಂಡಿತವಾಗಿ ಈ ರೀತಿಯಲ್ಲಿ ಆಗ್ತಾ ಇತ್ತು. ಸೊ ಈ ರೀತಿ ಎಷ್ಟೋ ಅವರು ಪವಾಡಗಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಅಮ್ಮ ಅವರು ಆತ್ಮ ಸಾಕ್ಷಾತ್ಕಾರ ಮತ್ತೆ ಈ ದಿವ್ಯ ದೃಷ್ಟಿ ಇದೆಲ್ಲನೂ ಅವರು ಸ್ವಂತವಾಗಿತ್ತು, ಅವ್ರ ಸ್ವಂತ ಅದು ಹೇಳ್ಬೇಕಂದ್ರೆ. ಅಮ್ಮ ಅವರು ಸ್ವಲ್ಪ ಸೂಕ್ತಗಳು ಹೇಳ್ತಾ ಇದ್ರು, ವಾಕ್ಯಗಳು ಎಲ್ಲರಿಗೂ ಹೇಳ್ತಾ ಇದ್ರು. ಈ ಬ್ರಹ್ಮಜ್ಞಾನ ಅಂದ್ರೆ ಅಮ್ಮ ಹೇಳ್ತಾ ಇದ್ರು, ಜ್ಞಾನವೇ ಬ್ರಹ್ಮ ಅಂತ ಹೇಳ್ತಾ ಇದ್ರು, ಶಕ್ತಿವೇ ದೈವ ಅಂತ ಹೇಳ್ತಾ ಇದ್ರು, ಸಂಕಲ್ಪವೇ ದೈವ ಅಂತ ಹೇಳ್ತಾ ಇದ್ರು, ಭಕ್ತಿಯೇ ಭಗವಂತ ಅಂತ ಹೇಳ್ತಾ ಇದ್ರು, ರಕ್ಷಣವೇ ತಾಯಿ ಅಂತ ಹೇಳ್ತಾ ಇದ್ರು. ದೃಷ್ಟ ಸಂಹಾರ ಅಂದ್ರೆ ಈ ದುಷ್ಟತ್ವನು ನಮ್ಮಲ್ಲಿರೋ ದುಷ್ಟತ್ವನು ಸಂಹಾರ ಮಾಡೋದು ಅಂತ ಹೇಳ್ತಾ ಇದ್ರು. ರೂಪರಹಿತ ಅಂದ್ರೆ ಏನ್ ಹೇಳ್ತಾ ಇದ್ರು ಅಂದ್ರೆ, ಎಲ್ಲಾ ರೂಪಗಳು ತಾನೇ ಇರುವಂಥದ್ದು, ಅದೇ ರೂಪರಹಿತ ಅಂತ ಹೇಳ್ತಾ ಇದ್ರು. ಅಂದ್ರೆ ಯಾವುದೇ ಕೆಲಸ ಆಗಿಲ್ಲ ಅಂದ್ರೆ ಅದೊಂಥರ ಅನುಗ್ರಹ ಅಂತ ಹೇಳ್ತಾ ಇದ್ರು. ಮೃತ್ಯುಂಜಯ ಅಂತಂದ್ರೆ ಏನಂತ ಹೇಳಿದ್ರೆ, ಮೃತ್ಯು ಬಗ್ಗೆ ಭಯ ಇಲ್ಲಾದ್ರೆ ಅದೇ ಮೃತ್ಯುಂಜಯ ಅಂತ ಹೇಳ್ತಾ ಇದ್ರು. ವೈಕಲ್ಯ ಇರೋದೇ ಇಲ್ಲಾದ್ರೆ ಅದೇ ಕೈವಲ್ಯ ಅಂತ ಹೇಳ್ತಾ ಇದ್ರು. ಸಹಿಸ್ಕೊಂಡಿಲ್ಲ ಅಂದ್ರೆ ಅದೇ ಹಿಂಸಾ ಅಂತ ಹೇಳ್ತಾ ಇದ್ರು. ಸಹಿಸ್ಕೊಂಡದು ಸಹನ ಇಲ್ಲ ಅಂದ್ರೆ ಅದೇ ಹಿಂಸಾ ಅಂತ ಹೇಳ್ತಾ ಇದ್ರು. ಸ್ವರ್ಗವನ್ನು ಅಂದ್ರೆ ಈ ಪ್ರತಿಯೊಂದನ್ನು ಸರ್ವನು ಸ್ವಾಧೀನ ಮಾಡ್ಕೊಂಡೋದೇ ಸಾತ್ವಿ ಅಂತ ಹೇಳ್ತಾ ಇದ್ರು. ಎಲ್ಲ ಒಂದೇ ಅಂತ ಆ ಭಾವನೆಯಲ್ಲಿ ಇರುವಂಥದ್ದು ದೈವತ್ವ ಅಂತ ಹೇಳ್ತಾ ಇದ್ರು. ಅನೇಕ ಅಂತ ಅನಿಸಿದ್ರೆ ಅದು ಜೀವಾತ್ಮ ಪರಮಾತ್ಮಕ್ಕೆ ಏನು ತೇಡ ಅಂದ್ರೆ ವ್ಯತ್ಯಾಸ ಅಂದ್ರೆ, ಎಲ್ಲ ಒಂದೇ ಅಂತ ಅನ್ಕೊಂಡದ್ದು ಪರಮಾತ್ಮ ಆಗಿತ್ತು, ಅದು ಬೇರೆ ಇದು ಬೇರೆ ಅಂತ ಆ ರೀತಿಯಲ್ಲಿ ಭಾವನೆ ಮಾಡೋದು ಜೀವಾತ್ಮ, ಅದೇ ಜೀವುಡು ಅಂತ ಕರೀತಾ ಇದ್ರು. ಗುರ್ತುಗಳನ್ನು ತೋರಿಸ್ಕೊಡೋರು ಗುರು ಅಂತ ಹೇಳ್ತಾ ಇದ್ರು. ಆವೇದನೆ ಆರಾಧನ ಅಂತ ಹೇಳ್ತಾ ಇದ್ರು. ಈ ರೀತಿಯಲ್ಲಿ ತಪನವೇ ತಪಮನ ಹೇಳ್ತಾ ಇದ್ರು. ತೃಪ್ತಿ ಮುಕ್ತಿ ಅಂತ ಹೇಳ್ತಾ ಇದ್ರು. ಮನಸ್ಸೇ ದೈವವು ಅಂತ ಹೇಳ್ತಾ ಇದ್ರು. ಮನಸ್ಸೇ ದೈವವು ಈ ರೀತಿಯಲ್ಲಿ ಹೇಳ್ತಾ ಇದ್ರು. ಈ ರೀತಿಯಲ್ಲಿ
ಎಷ್ಟೋ ಒಂದು ಅದರ ನಿಗೂಢ ಅರ್ಥಗಳಿರುವಂಥ ಪದಗಳು ಹೇಳ್ತಾ ಇದ್ರು. ಯಾರನ್ನ ಒಂದು ಭಕ್ತರು ಬಂದು ಒಂದು ತೆಂಗಿನಕಾಯಿ ಅಲ್ಲಿ ಹೊಡೆಯುವಾಗ ಅದು ಕುಲ್ಲೋಗಿದೆ ಅಂತ ಇಟ್ಕೊಳ್ಳಿ. ಅವರು ಯಾವುದೇ ರೀತಿಯಲ್ಲಿ ಬಾಧ ಅನುಭವಿಸ್ತಾ ಇದ್ರೆ ಇದು ಫುಲ್ ಹೋಗಿದೆಯಲ್ಲ, ನಾನು ಹೊಡೆದಿರೋಂಥ ತೆಂಗಿನಕಾಯಿ ಅಂತಂದ ಭಾವನೆ ಆವಾಗ ಅಮ್ಮ ಹೇಳ್ತಾ ಇದ್ರು ಅವ್ರಿಗೆ, ಕುಲ್ಲು ಒಟ್ಟೋಗಿದೆ ಬಿಡಿ ಅಂತ ಹೇಳ್ತಾ ಇದ್ರು. ನಿಮ್ಮಲ್ಲಿರುವಂಥ ಕುಲ್ಲು ಒಟ್ಟೋಗಿದೆ ಬಿಡಿ, ನೀವು ವರಿ ಮಾಡಿಬಿಡಿ, ಆನಂದವಾಗಿರಿ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿಯಲ್ಲಿ ಎಷ್ಟೋ ವಿವರಗಳು ಅಂದ್ರೆ ಒಂಥರ ತಾರ್ಕಿಕ ಅಂದ್ರೆ ಒಂಥರ ಮರ್ಮವಾಗಿರುವಂಥ ಎಲ್ಲ ವಿಷಯಗಳು ಅದ್ಭುತವಾಗಿ ಹೇಳ್ಕೊಡ್ತಾ ಇದ್ರು. ಆಮೇಲೆ ಸೊ ಇನ್ನು ಯಾರಾದರೂ ಈ ಸಮಸ್ಯೆల ತೋರಣಂ ಅಂತಂದ್ರೆ ಸಮಸ್ಯೆಗಳ ಜೊತೆಗೆ ರಣಮು ಅಂತ ಹೇಳ್ತಾ ಇದ್ರು. ಸಮಸ್ಯೆಗಳ ತೋರಣ ಅಂತಂದ್ರೆ ಸಮಸ್ಯೆಗಳ ಜೊತೆಗೆ ರಣಮು ಅಂತ ಹೇಳ್ತಾ ಇದ್ರು. ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ ಅವಿನಾಭಾವ ಸಂಬಂಧವು ಅಂತ ಹೇಳ್ತಾ ಇದ್ರು. ಸವರ್ಣ ಸವರ್ಣ ಅಂತಂದ್ರೆ ಅಂತಂದ್ರೆ ವಿವರವಾಗಿರುವಂತಂದ್ರೆ ಸವರ್ಣ ಅಂತ ಹೇಳ್ತಾ ಇದ್ರು. ಅಂದ್ರೆ ನಿಗ್ರಹಕ್ಕೋಸ್ಕರನೇ ವಿಗ್ರಹಾರಾಧನ ಅಂತ ಹೇಳ್ತಾ ಇದ್ರು. ಇನ್ನೊಂದು ಏನಂತ ಅಂದ್ರೆ ಒಂದು ವ್ಯಕ್ತಿ ತಪ್ಪಿಸ್ಕೊಂಡಾಗ ಆಗಿಲ್ಲ ಅಂದ್ರೆ ತಪ್ಪುಗಳು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಯಾವುದೇ ಒಂದು ವ್ಯಕ್ತಿ ತಪ್ಪಿಸ್ಕೊಂಡಾಗ ಆಗಿಲ್ಲ ಅಂದ್ರೆ ಅವಾಗ ತಪ್ಪುಗಳು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಮತ್ತೆ ಎಲ್ಲಾ ಭಕ್ತಗಳು ತನ್ನ ಸ್ವಂತ ಮಕ್ಕಳಂತ ಹೇಳ್ತಾ ಇದ್ರು. ತನ್ನ ಸ್ವಂತ ಮಕ್ಕಳಂತ ಹೇಳ್ತಾ ಇದ್ರು. ಈ ರೀತಿಯಲ್ಲಿ ಅವನ ತಾಯಿ ಅಂದ್ರೆ ತರಿಂಪ ಮಾಡುವಂತವ್ರೆ ತಾಯಿ ಅಂತ ಹೇಳ್ತಾ ಇದ್ರು. ಏನ್ ಅನ್ಕೊಂತೀವೋ ಅದು ಆಗಲ್ಲ, ಅವ್ರ ಹತ್ರ ನಮ್ಮ ಹತ್ರ ಏನಿದೆಯೋ ಅದು ಕರೆಕ್ಟ್ ಅಂತ ಭಾವನೆ ಇರಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈ ರೀತಿಯಲ್ಲಿ ಪ್ರತಿಯೊಂದು ವಿಷಯವನ್ನು ಅವರು ನಿಗೂಢವಾಗಿರುವಂತಹ ಎಲ್ಲಾ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ರು ಸ್ನೇಹಿತರೆ. ಈ ರೀತಿಯಲ್ಲಿ ಆಗ್ತಾ ಇತ್ತು. ಆಮೇಲೆ ಯಾವುದೇ ರೀತಿಯಲ್ಲಿ ಇವರು ಒಂಥರ ಯಾರನ್ನ ಕರ್ಮಕಾಂಡ ಮಾಡ್ತಾ ಇದ್ರು ಆ ಕರ್ಮಕಾಂಡಗಳ ಬಗ್ಗೆನೂ ಸ್ವಲ್ಪ ವಿವರಣೆ ಕೊಡ್ತಾ ಇದ್ರು. ಸೊ ಅಂದ್ರೆ ತುಂಬಾ ಜನ ಈ ಮೂಢ ಸಂಪ್ರದಾಯಗಳು ಅಂದ್ರೆ ಫಾಲೋ ಮಾಡ್ತಾ ಇರ್ತಾರಲ್ಲ, ಅವ್ರಿಗೂ ಸಹ ಆ ರೀತಿಯಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ರು. ಆ ಥರ ಆಗ್ತಾ ಇತ್ತು. ಆದರೆ ಪ್ರತಿಯೊಬ್ಬರಿಗೂ ಒಂದು ಸಮಯ ಬರುತ್ತೆ, ನಿಮಗೆಲ್ಲ ಗೊತ್ತು. ಇಂಥ ಅದ್ಭುತ ಮಾತಾಜಿ ಆದ್ರೂ ಅವ್ರಿಗೊಂದು ಸಮಯ ಬರುತ್ತೆ. ಪ್ರತಿಯೊಬ್ಬರು ಏನು ಮಾಡಬೇಕು, ಈ ಭೂಮಿಯಿಂದ ಎಷ್ಟೇ ಅವಧೂತ ಆಗಿದ್ರು ದೊಡ್ಡ ಶಕ್ತಿಗಳಾದ್ರೂ ಒಂದು ಸಮಯ ಬರುತ್ತೆ. ಆ ಸಮಯದಲ್ಲಿ ಅವ್ರ ದೇಹವನ್ನು ವಿರಮಣ ಮಾಡ್ಬೇಕಂತ ಸಮಯ ಬರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಲ್ಲಿ ಅಮ್ಮಗೂ ಆ ಸಮಯ ಆಸನವಾಗ್ತಾ ಇತ್ತು. ಅಂದ್ರೆ ಪ್ರತಿಯೊಂದು ಎಷ್ಟೇ ಮಹಾನುಭಾವರು ಆದ್ರೂ ಅವರವರು ಕರ್ಮಗಳು ಅನುಭವಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಅಮ್ಮಗೂ ಒಂಥರ ಆ ಕರ್ಮ ಅನುಭವಿಸುವಂತ ಸಮಯ ಆಸನ ಆಯಿತು. ಅಮ್ಮಗೆ ಕ್ಯಾನ್ಸರ್ ಬಂದಿತ್ತು. ಆ ಕ್ಯಾನ್ಸರ್ ಬಂದಿರೋದ್ರಿಂದ ಅಂದ್ರೆ ಆ ತಲ್ಲಿ ಎಷ್ಟೋ ಜನಗೆ ಆ ಸ್ಪರ್ಶದಿಂದ, ವಾಕ್ಯದಿಂದ, ಸಂಕಲ್ಪದಿಂದ, ಪ್ರಸಾದದಿಂದ ಎಷ್ಟೋ ಜನಗೆ ವಾಸಿ ಮಾಡಿದ್ದಾರೆ. ಎಷ್ಟೋ ಜನಗೆ ಸಹಾಯ ಮಾಡಿದ್ದಾರೆ ಹೇಳ್ಬೇಕಂದ್ರೆ. ಅಂತ ವ್ಯಕ್ತಿಗೆ ಅವ್ರಿಗೂ ಸಹ ನೋಡಿ, ಕರ್ಮ ಅನ್ನೋದು ಪ್ರತಿಯೊಬ್ಬರು ಅನುಭವಿಸ್ಬೇಕು ಅಂತ ನಮ್ಮಲ್ಲಿ ಅಂದ್ರೆ ಇರುವಂತ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಒಂದು ರಮಣ ಮಹರ್ಷಿಗೆ ಕರ್ಮ ಬಂತು. ರಮಣ ಮಹರ್ಷಿ ಸಹ ಒಂದು ಕರ್ಮನು ಕೊನೆಯದಾಗಿ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂದಿತ್ತು. ಅವರು ಕ್ಯಾನ್ಸರ್ ಅನುಭವಿಸಿದ್ರು. ಮತ್ತೆ ಅದೇ ರೀತಿಯಲ್ಲಿ ರಾಮಕೃಷ್ಣ ಪರಮಹಂಸವ್ರನ್ನೂ ಸಹ ಖಂಡಿತವಾಗಿ ಅವರನ್ನು ಅನುಭವಿಸಬೇಕಂತ ಪರಿಸ್ಥಿತಿ ಬಂದಿತ್ತು. ಇದೇ ರೀತಿಯಲ್ಲಿ ಅಮ್ಮಗೆ ಸಮಯ ಬಂತು. ಆದ್ರೂ ಡಾಕ್ಟರ್ಸ್ಗಳು ಎಷ್ಟೋ ಪ್ರಯತ್ನ ಮಾಡಿದ್ರು. ಅಮ್ಮಗೆ ಚಿಕಿತ್ಸೆ ಕೊಡೋಕ್ಕೆ ಡಾಕ್ಟರ್ಸ್ಗಳು ತುಂಬಾ ಪ್ರಯತ್ನ ಮಾಡಿದ್ರು. ಅಂದ್ರೆ ಅವ್ರಿಗೆ ಕ್ಯಾನ್ಸರ್ ಬಂದಿತ್ತಲ್ಲ, ಅಮ್ಮಗೆ ಕ್ಯಾನ್ಸರ್ ಬಂದಿತ್ತು. ಆ ಸಮಯದಲ್ಲಿ ಅವ್ರು ಹೇಳ್ತಾ ಇದ್ರು, ಈ ಶಿಥಿಲವಾದ ಶರೀರವನ್ನು ಎಷ್ಟು ಸರಿ ನೀವು ಸಪೋರ್ಟ್ ಮಾಡ್ತೀರಪ್ಪ, ಬಿಟ್ಬಿಡಿ, ಇದು ಹೋಗುತ್ತೆ, ಯಾಕೆ ನೀವು ಈ ಥರ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರು. ಅಮ್ಮ ಹೇಳ್ತಾ ಇದ್ರು, ಯಾವುದೇ ಒಂದು ಸಹನ ಸತ್ತೋದ್ಮೇಲೆ ನಮ್ಮಲ್ಲಿ ದೇಹದಲ್ಲಿ ಸಹನ ಪೂರ್ತಿ ಸತ್ತೋದ್ಮೇಲೆ ಬದುಕಬಾರ್ದು, ಆದ್ಮೇಲೆ ಬದುಕಗೂ ಅವಕಾಶ ಇರಬಾರ್ದು, ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಆಮೇಲೆ ಅಮ್ಮ ಹೇಳ್ತಾ ಇದ್ರು, ನಾನು ಬಂದಿರೋ ಕೆಲಸ ಆಗೋಯ್ತು, ಈಗ ನಾನು ಹೋಗಕ್ಕೆ ಬಿಟ್ಬಿಡಿ, ಎಲ್ಲರೂ ಯಾವುದೇ ರೀತಿಯಲ್ಲಿ ನೋವು ಕೊಟ್ಟಕೋಗ್ಬಿಡಿ ಈ ದೇಹಕ್ಕೆ ಅಂದ್ರೆ ಆ ರೀತಿಯಲ್ಲಿ ಹೇಳ್ತಾ ಇದ್ರು. ಎಲ್ಲರೂ ನನಗೆ ನಗನಗುತ್ತಾ ನನ್ನ ಕಲ್ಸ್ಕೊಡಿ ಇಲ್ಲಿಂದ ಅಂತ ಅಮ್ಮ ಅವರು ಹೇಳ್ತಾ ಇದ್ರು. ಸೊ ಈ ರೀತಿಯಲ್ಲಿ ಆಗ್ತಾ ಇತ್ತು. ಇನ್ನು ಹೇಳ್ತಾ ಇದ್ರು, ಈ ಕ್ಯಾನ್ಸರ್ ಗಡ್ಡ ಏನು ಬಂದಿದೋ ಇದು ನನಗೆ ಮಕ್ಕಳೇ ಅಂತ ಹೇಳ್ತಾ ಇದ್ರು ಅಮ್ಮ ಅವರು. ಈ ಕ್ಯಾನ್ಸರ್ ಗಡ್ಡ ಬಂದಿದೆಲ್ಲ ಇದನ್ನು ನನ್ನ ಮಕ್ಕಳೇ ಇವರು ಅಂತ ಒಂದು ರೀತಿಯಲ್ಲಿ ಹೇಳ್ತಾ ಇದ್ರು. ಸೊ ಅವಾಗ ಏನ್ ಮಾಡಿದ್ರು, ಒಂದು ದಿವಸ
ಅಂದರೆ ಹೇಳ್ಬೇಕಂದ್ರೆ 12ನೇ ತಾರೀಕು 6ನೇ ತಿಂಗಳು 1985 ಆ ಇಸ್ವಿಯಲ್ಲಿ ಎಲ್ಲಾರನ್ನೂ ಇಷ್ಟಪೂರ್ವಕವಾಗಿ ಎಲ್ಲಾರನ್ನೂ ಕರೆಸಿದ್ರು. ಎಲ್ಲಾರು ನೋಡ್ಬೇಕಂತ ಎಲ್ಲಾರನ್ನೂ ಕರೆಸಿ ಎಲ್ಲಾರನ್ನೂ ನೋಡಿ, ಸೊ ಅವಾಗ ಅವರು ಕೊನೆ ಶ್ವಾಸವನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ಈಗ ಅದೇ ಆಲಯ ಅನ್ನಪೂರ್ಣ, ಅದೇ ಅನಸೂಯೇಶ್ವರ ಆಲಯ ಅಂತ ಯಥಾ ರೀತಿಯಲ್ಲಿ ಅಲ್ಲಿ ಕೆಲಸಗಳು ಇನ್ನೂ ಈಗ ನಡೀತಾ ಇದೆ ಅದ್ಭುತವಾದ ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ಈ ಅಮ್ಮ ಚರಿತ್ರೆ, ಈ ಪೂರ್ತಿ ಚರಿತ್ರೆ ಬರೆದಿರೋರು ಹೇಳಿರೋರು ಡಾಕ್ಟರ್ ಶ್ರೀಪಾದ ಗೋಪಾಲಕೃಷ್ಣಮೂರ್ತಿ ಅಂತವರು. ಅವರು ವೃತ್ತಿ ರೀತಿಯ ಸೈಂಟಿಸ್ಟ್, ಅವರು ಪ್ರಸಿದ್ಧ ಹೊಂದಿದಂಥ ಸೈಂಟಿಸ್ಟು. ಅದು ಯಾವುದೇ ರೀತಿಯಲ್ಲಿ ಯಾವುದನ್ನು ಅವರು ಅಷ್ಟು ಈಸಿಯಾಗಿ ನಂಬಲ್ಲ ಸ್ನೇಹಿತರೆ. ಅಂಥ ವ್ಯಕ್ತಿಯವರು ದೊಡ್ಡ ಸೈಂಟಿಸ್ಟ್ ಆ ಸಮಯದಲ್ಲಿ. ಸೊ ಅವಾಗ ಅವ್ರಿಗೆ ಅಮ್ಮ ಮೇಲೆ ಅಷ್ಟು ಭಕ್ತಿ ಅದೆಲ್ಲ ಬರೋಕ್ಕೆ ಕಾರಣ, ಎಷ್ಟೋ ಪವಾಡಗಳು ಅವ್ರ ಜೀವನದಲ್ಲಿ ನೋಡಿದ್ದಾರೆ. ಆ ದೃಶ್ಯಗಳು ನೋಡಿ ಅವ್ರಿಗೆ ಅಷ್ಟು ಭಕ್ತಿ ಅವ್ರ ಮೇಲೆ ಬಂದಿದೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಈ ರೀತಿಯಲ್ಲಿ ಆಗ್ತಾ ಇತ್ತು. ಆವಾಗ ಪ್ರತಿಯೊಂದೂ ಅಷ್ಟೇ, ಯಾರೇ ಒಂದು ಅಷ್ಟು ದೊಡ್ಡ ಮಹಾನುಭಾವರಾದ್ರೂ ಖಂಡಿತವಾಗಿ ಇವೆಲ್ಲ ಅನುಭವಿಸ್ಬೇಕು ಸ್ನೇಹಿತರೆ. ಅಂದರೆ ಖಂಡಿತವಾಗಿ ಅನುಭವಿಸ್ಬೇಕಾಗತ್ತೆ. ಪ್ರತಿಯೊಬ್ಬರೂ ಯಾವುದೇ ಕರ್ಮಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ, ಆ ರೀತಿಯಲ್ಲಿ ಆಗ್ತಾ ಇರ್ತದೆ ಸ್ನೇಹಿತರೆ. ಅದಾದಮೇಲೆ ಅಮ್ಮ ಅವರು ಅವ್ರ ಹೆಸರಲ್ಲಿ ಎಷ್ಟೋ ಕಾರ್ಯಕ್ರಮ ನಡೀತಾ ಇದೆ ಅಲ್ಲೆಲ್ಲ ಈಗಲೂ. ಅದೇ ಒಂಥರ ದೊಡ್ಡ ದೊಡ್ಡ ಸಂಸ್ಥೆಗಳು ಉಚಿತವಾಗಿ ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ. ಸೊ ಜಿಲ್ಲಲಮೂಡಿ ಅಮ್ಮ ಅವರು ಹೆಸರಲ್ಲಿ ಮಾತೃಶ್ರೀ ಓರಿಯೆಂಟಲ್ ಕಾಲೇಜು, ಸಂಸ್ಕೃತ ಪಾಠಶಾಲೆ, ಮತ್ತು ವಿದ್ಯಾರ್ಥಿಗಳಿಗೆ ಪಾಶ್ಚಾತ್ಯ ಬೋಧನಾ ಕೈ, ಉಚಿತ ವಿದ್ಯೆ, ಬೋಧನೆ ಸೌಕರ್ಯಗಳು ಎಲ್ಲ ನಡೀತಾ ಇರ್ತದೆ. ಮಾತೃಶ್ರೀ ಮೆಡಿಕಲ್ ಸೆಂಟರ್ ಇದೆ. ಈ ರೀತಿಯಲ್ಲಿ ಅನ್ನಪೂರ್ಣಾಲಯ, ಆದರ್ನಾಲಯ, ಆ ರೀತಿಯಲ್ಲಿ ಎಷ್ಟೋ ಅಲ್ಲಿ ನಿರ್ವಹಣೆ ಆಗ್ತಾ ಇದೆ. ಸೊ ಕೊನೆಯದಾಗಿ ನಿರ್ವಹಣೆ ಮಾಡ್ತಾ ಇರೋಂಥ ವ್ಯಕ್ತಿ ರಾಮಕೃಷ್ಣ ಅಂತ ಅವರು. ಅವ್ರನ್ನೂ ಸಹ 1998 ಆ ವರ್ಷದಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಅವರು ಪ್ರತಿಯೊಂದು ಅವರೇ ಈ ಜೀವಿತ ಚರಿತ್ರೆನೂ ಪ್ರಚುರಣ ಮಾಡೋಕ್ಕೆ ಇವರೊಂದು ವ್ಯಕ್ತಿ ರಾಮಕೃಷ್ಣ ಅಂತ ಅವರು ಸಹಾಯ ಮಾಡಿದರು. ಸೊ ಈ ರೀತಿಯಲ್ಲಿ ಅಮ್ಮ ಬಗ್ಗೆ ಇಷ್ಟು ವಿಷಯಗಳು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇನ್ನೂ ಹೆಚ್ಚು ವಿಷಯಗಳು ಬೇಕಂದ್ರೆ ನೀವು ಗೂಗಲಲ್ಲಿ ಜಿಲ್ಲೆಲಮೂಡಿ ಅನಸೂಯಮ್ಮ ಅಂತ ನೀವು ಹೊಡೆದ್ರೆ ಪೂರ್ತಿ ವಿವರಗಳು ನಿಮ್ಗೆ ಇನ್ನೂ ಹೆಚ್ಚು ವಿವರಗಳು ಬೇಕಂದ್ರೂ ಬರುತ್ತೆ. ಬಟ್ ಒಂದು ಏನಂದ್ರೆ, ಪ್ರತಿ ದೊಡ್ಡ ಈ ಮಹಾನ್ ಯೋಗಿಲು ಯಾರಿದಾರೋ ಅವ್ರ ಜೀವನವೇ ನಮ್ಗೊಂಥರ ಒಂದು ಆದರ್ಶಪ್ರಾಯ ಆಗುತ್ತೆ ಸ್ನೇಹಿತರೆ. ಯಾಕೆ ಆದರ್ಶಪ್ರಾಯ ಆಗ್ತದೆ ಅಂದರೆ, ನಾವು ಅನ್ಕೊತಾ ಇರ್ತೀವಿ ನಮಗೆ ಯಾಕೆ ಕಷ್ಟಗಳು ಬರ್ತದೆ, ನನಗೆ ಇಷ್ಟು ಕಷ್ಟಗಳು ಬಂತಲ್ಲ, ನಾನು ಹೇಗೆ ಅನುಭವಿಸೋದು ಅಂತ ಅವಾಗವಾಗ ನಮಗೆ ಒಂಥರ ಗೊಂದಲ ಆಗ್ತಾ ಇರ್ತದೆ ಅಲ್ವಾ. ಜೀವನದಲ್ಲಿ ನಾವು ನೋಡಿದ್ದೀವಿ ಅಮ್ಮ ಜೀವನ ಚರಿತ್ರೆ ಇಷ್ಟೆಲ್ಲ ನೋಡಿದ್ದೀವಿ. ಅಷ್ಟು ದೊಡ್ಡ ಮಾತಾಜಿ, ಮಹಾನ್ ಯೋಗಿನಿ. ಆದರೆ ಅವ್ರ ಜೀವನದಲ್ಲಿನೂ ಇಷ್ಟೆಲ್ಲ ವಿಷಯಗಳು ನಡೆದಿದೆ. ಆದ್ರೂ ಏನಂದ್ರೆ ಅವ್ರ ಆನಂದ ಯಾವಾಗೂ ಕಲ್ಸ್ಕೊಡಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಇವ್ರನ್ನು ನಾವು ಒಂದು ಮಾದರಿಯಾಗಿ ತಗೊಂಡು ನಾವು ಸಹ ಏನ್ ಮಾಡ್ಬೇಕಂದ್ರೆ, ಸೊ ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಆ ಕಷ್ಟಗಳು ಪ್ರತಿಯೊಂದು ಕಷ್ಟ ಅಂತ ಯಾವುದು ಅನ್ಸಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ಸೊ ಇದು ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಪರಿಕಲ್ಪನಾ ಭಾಗವಾಗಿ ಜಿಲ್ಲೆಲಮೂಡಿ ಅನಸೂಯಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ಸೊ ಇದು ಇಷ್ಟು ವಿಷಯ ಆಗಿತ್ತು. ಸೊ ಈಗ ಮುಂದಿನ ಅಂಶ ಸಮಗ್ರ ಜೀವನ ಶೈಲಿ ಮತ್ತೆ ಮನೆಮದ್ದುಗಳಿರ್ತದೆ. ಅದನ್ನು ನೋಡೋಕೆ ಮುಂಚೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ನಿಮ್ಮ ಅನುಭವ ಇದ್ರೆ ಅನುಭವನ ಹಂಚ್ಕೊಳ್ಳಿ ದಯವಿಟ್ಟು. ಒಂದು 4 ಮಾಸ್ಟರ್ಸ್ಗೆ ಅವಕಾಶ ಇರ್ತದೆ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ ದಯವಿಟ್ಟು. ರೈಟ್. ಸೊ ನೀವು 4-5 ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡ್ಬೋದು. ಅದಾದ್ಮೇಲೆ ಮುಂದಿನ ಅಂಶಕ್ಕೆ ಹೋಗೋಣ, ಸಮಗ್ರ ಜೀವನ ಶೈಲಿ ಮತ್ತೆ ಮನೆಮದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ. ಪ್ರಶ್ನೆ ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ ಇವತ್ತಿನ ಕಾರ್ಯಕ್ರಮ ಬಗ್ಗೆ. ರೈಟ್. ಶಾಂತಮಯಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ನೀವು ಅನಸೂಯಮ್ಮ ಅವರ ಜೀವನ ಚರಿತ್ರೆ ತುಂಬಾ ಸೊಗಸಾಗಿ ಹೇಳಿದ್ರಿ, ಅರ್ಥಪೂರ್ಣವಾಗಿತ್ತು. ನಾವು ಅರಿಷಡ್ ವರ್ಗಗಳನ್ನ ತ್ಯಜಿಸಿ ಇರೋದ್ರಲ್ಲೆಲ್ಲ ಏನು ಬರುತ್ತೆ ಅದನ್ನ ಧೈರ್ಯವಾಗಿ ಎದುರಿಸಿ ನಾವು ಯಾವ ರೀತಿ ಬಾಳ್ವೆ ಮಾಡ್ಬೇಕು, ಯಾವ ರೀತಿ ಜನಸೇವೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸವಿಸ್ತಾರವಾಗಿ ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ತುಂಬಾ 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 ಚೆನ್ನಾಗಿತ್ತು ಗುರುಜಿ.
ರೈಟ್. ಥ್ಯಾಂಕ್ ಯು. ಪೂರ್ಣಿಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ತೆ. ನಿಜಕ್ಕೂ ಅನಸೂಯಮ್ಮನವರ ಚರಿತ್ರೆ ನಿಮ್ ಬಾಯಲ್ಲಿ ಕೇಳೋದೇ ಒಂದು ಆನಂದ. ಅವ್ರ ತತ್ವಗಳು ಎಷ್ಟು ಒಂದು ಸರಳವಾಗಿ ಸಹಜವಾಗಿ ಹೇಳದಂತಿದೆ. ಅದು ಅಳವಡಿಸ್ಕೊಳ್ಳೋಕ್ಕೂ ಬಹಳ ಸುಲಭವಾಗಿದೆ. ಅವ್ರ ಜೀವನನೇ ಒಂದು ತಪಸ್ಸಿನ ತರ ಅವ್ರು ಆಚರಣೆ ಮಾಡಿರ್ತಾರೆ, ಬದುಕಿರ್ತಾರೆ. ನಿಜಕ್ಕೂ ಆ ಮಹಾ ತಾಯಿಯ ಬಗ್ಗೆ ಕೇಳಕ್ಕೆ ಪುಣ್ಯ ಅಂತ ಭಾವಿಸ್ತೇನೆ. ಇವತ್ತು ಸ್ಕಂದ ಮಾತಾ ಕುರಿತಾಗಿ ತಾವ್ ಅನುಮತಿ ಕೊಟ್ರೆ ಒಂದು ರಚನೆನ ಹಾಡ್ಲಿಕ್ಕೆ ಇವತ್ತು ಎಲ್ರಿಗೂ ತಿಳಿದಿರುವಂತೆ ನವರಾತ್ರಿಯ 5ನೇ ದಿನ ದೇವಿ ದುರ್ಗೆಯನ್ನು ಸ್ಕಂದ ಮಾತೆಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಆಕೆ 4 ಭುಜವುಳ್ಳ ತಾಯಿಯು ಬಲ ಬದಿಯ ಮೇಲೆ ಅಂದ್ರೆ ಭುಜದಿಂದ ಪುತ್ರ ಸ್ಕಂದನನ್ನ ಹಿಡಿದಿರ್ತಾಳೆ. ಕೆಳಗಿನ ಭುಜದಲ್ಲಿ ಕಮಲವನ್ನ, ಎಡಬದಿಯ ಮೇಲಿನ ಭುಜದಲ್ಲಿ ಆಶೀರ್ವಾದ ಮುದ್ರೆಯನ್ನ, ಕೆಳಗಿನ ಭುಜದಲ್ಲಿ ಕಮಲವನ್ನ ಹಿಡಿದಿರುವಂತ ಆ ತಾಯಿಯ ಸ್ತುತಿಯನ್ನ ಗುರು ಗುಹ ಜನನಿ ಎನ್ನುವಂತ ಒಂದು ಉಲ್ಲೇಖ ಇರುವಂತ ರಚನೆಯನ್ನ ನಾನು ನಿಮ್ಮ ಮುಂದೆ ಈ ದಿನ ಇಂಥ ಒಂದು ಪುಣ್ಯ ದಿನದಂದು ಪ್ರಸ್ತುತಿಪಡಿಸ್ಲಿಕ್ಕೆ ಹರ್ಷಿಸ್ತೇನೆ. ಅಂಬ ಪರ ದೇವತೆ ಅಂಬ ಪರ ದೇವತೆ ಅಂಬ ಪರ ದೇವತೆ ಜಗದಂಬ ಪರ ದೇವತೆ ಅನಾದಿ ಶಿವ ಸಹಿತೆ ಅಂಬ ಪರ ದೇವತೆ ಅನಾದಿ ಶಿವ ಸಹಿತೆ ಅಂಬ ಪರ ದೇವತೆ ಅಂಬುಜಾಕ್ಷಿ ಮಹಿತೆ ಅಂಬುಜಾಕ್ಷಿ ಮಹಿತೆ ಅಂಬುಜಾಕ್ಷಿ ಮಹಿತೆ ಆಮೋದ ರಸ ಭರಿತೆ ಅಂಬುಜಾಕ್ಷಿ ಮಹಿತೆ ಆಮೋದ ರಸ ಭರಿತೆ ಶ್ರೀರಾಜ ರಾಜೇಶ್ವರಿ ಶ್ರೀರಾಜ ರಾಜೇಶ್ವರಿ ನಿರುಪಮ ಶುಭಕರಿ ಶ್ರಿತ ಭವಾನಿ ಬಹುವಿಧಾನಿ ದಿಶ ಸುಖಾನಿ ಗುಹ ಜನನಿ ಸ್ಮರಹರ ಸಖಿ ಸರಸಿಜ ಮುಖಿ ವಿವಿಧ ಸುಖಿನಿ ಸರಸ ಗುಣಿನಿ ಹೃದಿ ಭಜಾಮಿ ಪುರಾಣಿ ನಮಾಮಿ ಮಾಮವ ಮಾನಿತ ಪದೆ ಅಂಬ ಪರ ದೇವತೆ ಆದಿಶಕ್ತಿ ಲಲಿತೆ ಅತಿ ವಿಚಿತ್ರಾದ್ರಿಸುತೆ ಆದಿಶಕ್ತಿ ಲಲಿತೆ ಅತಿ ವಿಚಿತ್ರಾದ್ರಿಸುತೆ ಆಗಮ ವಿನೂತ ಸುಚರಿತೆ ಆಶ್ರಿತ ಕೃಷ್ಣ ವಿನುತೆ ಆದಿ ಶಕ್ತಿ ಲಲಿತೆ ಅತಿ ವಿಚಿತ್ರಾದಿ ಸೂತೆ ಆಗಮ ವಿನೂತ ಸುಚರಿತೆ ಆಶ್ರಿತ ಕೃಷ್ಣ ವಿನುತೆ ಆ ಜನ್ಮ ಪಾಪಹರ ಕೀರ್ತೆ ಆ ಜನ್ಮ ಪಾಪಹರ ಕೀರ್ತೆ ಆದ್ಯಂತರಹಿತ ಚಿನ್ಮೂರ್ತೆ ಆ ಜನ್ಮ ಪಾಪಹರ ಕೀರ್ತೆ ಆದ್ಯಂತರಹಿತ ಚಿನ್ಮೂರ್ತೆ ಆಪನ್ನ ರಕ್ಷಣ ಪ್ರವೃತ್ತೆ ಅಗಳಂಕ ಚಿತ್ತವೃತ್ತೆ ಅಮರಾರ್ಚಿತ ಅಭಿಮತೆ ಅಮಿತ ಭೂಷಣಾಲಂಕೃತೆ ಅಭಯ ಶುಭ ಪ್ರದಹಸ್ತೆ ಅನುಗ್ರಹಕಾರಿಣಿ ನಮಸ್ತೆ ಅಮರಾರ್ಚಿತ ಅಭಿಮತೆ ಅಮಿತ ಭೂಷಣಾಲಂಕೃತೆ ಅಭಯ ಶುಭ ಪ್ರದಹಸ್ತೆ ಅನುಗ್ರಹಕಾರಿಣಿ ನಮಸ್ತೆ ಅಂಬ ಪರ ದೇವತೆ ಅನಾದಿ ಶಿವ ಸಹಿತೆ ಅಂಬುಜಾಕ್ಷಿ
ಮಹಿತೆ ಆಮೋದ ರಸ ಭರಿದೆ ಅಂಬ ಪರ ದೇವತೆ ಜಗದಂಬ ಪರ ದೇವತೆ ಅಂಬ ಪರ ದೇವತೆ ಧನ್ಯವಾದಗಳು ಗುರುಜಿ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ ತಮಗೆ. ಅದ್ಭುತವಾದ ಹಾಡು ಇವತ್ತು ನೀವು ಮಾಡಿದ್ರಿ. ಅಮ್ಮ ಗುರುಜಿ. ಅನುಸೂಯಮ್ಮ ಅವರ ಜೀವನ ಚರಿತ್ರ ತಿಳ್ಕೊಂಡ ಮೇಲೆ ಸ್ಕಂದ ಮಾತ ಬಗ್ಗೆ ನೀವು ಆಡಿರುವಂತ ಹಾಡು ಇವಾಗ ಒಂದು ಭಾವನಾತ್ಮಕವಾಗಿ ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗುರುಜಿ. ನಮಸ್ತೆ. ನಮಸ್ತೆ ಮಿತ್ರರೇ. ಸೊ ಇವತ್ತಿನ ಅನುಸೂಯಮ್ಮ ಜೀವನ ಚರಿತ್ರ ನಾವು ತಿಳ್ಕೊಂಡಿದ ಮೇಲೆ ಒಂದು ಅರ್ಥ ಆಗತ್ತೆ. ಎಷ್ಟೇ ಈ ಭೂಮಿ ಮೇಲೆ ಜೀವನ ಪಡೆದಿರುವಂತ ಎಷ್ಟೇ ವ್ಯಕ್ತಿಗಳು ಎಷ್ಟೇ ದೊಡ್ಡದಾಗಿದ್ರು, ಅವರು ರಾಜರಾಗ್ಬೋದು, ಸಾಮಂತರಾಗ್ಬೋದು, ಯಾರೇ ಆಗ್ಬೋದು, ಈ ಜೀವನದಿಂದ ನಿಷ್ಕ್ರಮಣ ಮಾಡಬೇಕು. ಆ ದೇಹಕ್ಕೆ ಅವರು ನಮ್ಗಿರುವಂತ ಯಾವುದೇ ಒಂದು ಆಸ್ತಿ ಪಾಸ್ತಲಕ್ಕೆ ಯಾವುದನ್ನು ಸಂಬಂಧ ಇಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಜೀವನ ಬಿಡಬೇಕಾಗತ್ತೆ. ಅದೇ ರೀತಿಯಲ್ಲಿ ನಮ್ಮ ಗುರುಗಳನ್ನು ಅವರು ಜೀವನ ಬಿಡುವಾಗ ಅಂದ್ರೆ ಆ ದೇಹ ವಿರಮಣ ಮಾಡಕ್ ಮುಂಚೆ ಎಲ್ಲ ಹೇಳ್ತಾ ಇದ್ರು. ಅವ್ರಿಗೂ ಸಹ ಕಿಡ್ನಿ ಸಮಸ್ಯೆ ಬಂದಿತ್ತು. ಎಲ್ಲರೂ ಪ್ರಯತ್ನ ಮಾಡಿದ್ರು. ಡಾಕ್ಟರ್ಗಳು ಎಷ್ಟು ಅಂದ್ರೆ ಅವ್ರು ಹೇಳ್ಬೇಕಂದ್ರೆ ಅವ್ರ ಹತ್ರ ಧ್ಯಾನ ತಿಳ್ಕೊಂಡಿರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಡಾಕ್ಟರ್ಗಳಿದ್ದಾರೆ, ಇಡೀ ಪ್ರಪಂಚದಲ್ಲಿದ್ದಾರೆ. ಎಲ್ಲರೂ ಪ್ರಯತ್ನ ಮಾಡಿದ್ರು. ಎಷ್ಟು ಸುಲಭವಾಗಿ ಆ ದೇಹನ ಬಿಟ್ಟಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ ನಿಜವಾಗಿ ಇದೇ ರೀತಿಯಲ್ಲಿ ಜಿಲ್ಲಲಮೂಡಿ ಅಮ್ಮ ಅನುಸೂಯಮ್ಮ ಹೀಗೆ ಈ ದೇಹನ ಬಿಟ್ಬಿಡಿ, ಇದು ಶಿಥಿಲವಾಗಿದೆ, ಇದು ಹೋಗ್ತದೆ, ಯಾಕೆ ಇದಕ್ಕೂ ಯಾಕೆ ಅಷ್ಟು ಸಪೋರ್ಟ್ ಕೊಡಕ್ ಹೋಗ್ತೀರಿ ನೀವು, ಇದು ಒಂದ್ ದಿವಸ ಹೋಗ್ಲೇ ಹೋಗ್ತದೆ, ಸುಮ್ಮನೆ ಇರಿ ಅಂತ ಎಲ್ಲರಿಗೂ ಆ ರೀತಿಯಲ್ಲಿ ಸಲಹೆ ಕೊಡ್ತಾ ಇದ್ರು. ನನಗೆ ಸಮಯ ಬಂದಿದೆ, ಸಮಯ ಆಸನ್ನ ಆಗಿದೆ, ನಾನು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಈ ಬಂದಿರೋ ಕ್ಯಾನ್ಸರ್ ನನ್ನ ಮಕ್ಕಳೇ, ನಿಮ್ಗೆ ಯಾಕೆ ತೊಂದರೆ ಅಂತ ನಾನು ಅನುಭವಿಸ್ತೀನಿ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ನಮ್ಮ ಗುರುಗಳು ಅಂದ್ರೆ ಸ್ನೇಹಿತರೆ, ಆ ಜೀವನ ವಿರಮಣ ಮಾಡುವಾಗ ಒಂದು ವ್ಯಕ್ತಿ ಅವ್ರ ಮಹೋನ್ನತ ವ್ಯಕ್ತಿಯ ಇಲ್ಲ ಅಂದ್ರೆ ಒಂಥರ ಗೊಂದಲದಲ್ಲಿರುವಂತ ವ್ಯಕ್ತಿಯ, ಒಂದು ಹತಮದಲ್ಲಿರುವಂತ ವ್ಯಕ್ತಿಯ ಅಂತ ಹೇಗೆ ತಿಳ್ಕೊಳ್ಳೋದಂದ್ರೆ, ಅವ್ರ ಮರಣವನ್ನು, ಆ ಮರಣ ಏನಿದೆಯೋ ಅದನ್ನು ಸ್ವಲ್ಪ ದರ್ಶಿಸ್ಬೇಕು ನಾವು. ಆ ಮರಣ ಅರ್ಥ ಮಾಡ್ಕೊಂಡಿದ್ರೆ ಆ ವ್ಯಕ್ತಿ ಬಗ್ಗೆ ಪೂರ್ತಿ ಅರ್ಥ ಆಗತ್ತೆ ಅಂತ ಯಾವಾಗ್ಲೂ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ವಿಷಯನ ನೆನಪಿಟ್ಕೊಳ್ಳಿ. ನೋಡಿ, ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿ ಅವರು ಮರಣ ಹೊಂದಕ್ಕೆ ಮುಂಚೆ ಒಂದು 6 ತಿಂಗಳು 1 ವರ್ಷ ಅಂತ ಇಟ್ಕೊಳ್ಳಿ. ಅದಕ್ಕೆ ಮುಂಚೆ ಏನೋ ಈ ಕಿಡ್ನಿ ಸಮಸ್ಯೆ ಇತ್ತು ಅಂತ ಕಂಡಿಡಿದ್ರು. ಅದನ್ನು ಯಾರ್ಯಾರೋ ಅವ್ರು ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸಿದ ಮೇಲೆ ಈ ತರ ಕಿಡ್ನಿ ಸಮಸ್ಯೆ ಇದೆ, ಕಿಡ್ನಿ ವರ್ಕ್ ಮಾಡ್ತಾ ಇಲ್ಲ, ನೀವು ಮಾತ್ರೆಗಳು ತಗೋಲಿ, ಡಯಾಲಿಸಿಸ್ ತಗೋಲಿ ಅಂತ ಹೇಳ್ತಾ ಇದ್ರು. ಅದೇ ಒಂದು ಸಾಮಾನ್ಯ ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಸ್ವಾಮೀಜಿಗಳು ಎಲ್ಲ ಇದ್ದಾರೆ. ಆ ರೀತಿಯಲ್ಲಿ ಇವರು ಆಗಿದ್ದಿದ್ರೆ ನೇರವಾಗಿ ಅಮೆರಿಕಾನೋ, ಆಸ್ಟ್ರೇಲಿಯಾನೋ, ಇಲ್ಲಾಂದ್ರೆ ಎಲ್ಲೋ ಬ್ರಿಟನೋ, ಲಂಡನೋ ಹೋಗಿ ಈ ಕಿಡ್ನಿಗಳು ಮಾರ್ಪಿಡಿ ಮಾಡಿಕೊಂಡು ಹೊಸ ಕಿಡ್ನಿಗಳು ಹಾಕೊಂಡು ಮತ್ತೆ ಬರ್ತಾ ಇದ್ರು. ಆದರೆ ಒಂದು ನಿಜವಾದ ಯೋಗಿ ಅವರ ಜೀವನವೇ ನಮಗೆ ನಿದರ್ಶನ ಸ್ನೇಹಿತರೆ, ಆದರ್ಶ ಅಂತ ಹೇಳ್ಬೋದು. ಆದರ್ಶವಂತ ಜೀವನಗಳು ಹೆಂಗಿರ್ತದೆ ಅಂದ್ರೆ, ಅವ್ರು ಹೇಳಿದ್ರು, ಯಾವುದು ಬೇಕಾಗಿಲ್ಲಪ್ಪ, ಒಂದು ಟ್ಯಾಬ್ಲೆಟ್ ತಗೊಂಡಕ್ಕೆ ಇಷ್ಟಪಡ್ತಾ ಇಲ್ಲ ಅವರು. ಟ್ಯಾಬ್ಲೆಟ್ ಅಷ್ಟೋ ಇಷ್ಟೋ ಕಷ್ಟಪಟ್ಟು ಯಾವುದ್ರಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಗೆ ಕೊಡ್ತಾ ಇದ್ರು. ಅದನ್ನು ಯಾವುದು ಆಯುರ್ವೇದ ಟ್ಯಾಬ್ಲೆಟ್ಸ್ ಕೊಡೋಕೆ ಪ್ರಯತ್ನ ಮಾಡಿದ್ರು. ಅದು ಸ್ವಲ್ಪ ಹೊತ್ತು ತಗೊಂಡಿದ್ರು ಅಷ್ಟೇ. ಆಮೇಲೆ ಅದು ಯಾವುದು ಪೌಡರ್, ಆಯುರ್ವೇದ ಪೌಡರ್ ತರ ಅದು ಕೊಡ್ತಾ ಇದ್ರು, ಸ್ವಲ್ಪ ತಗೊಂತಾ ಇದ್ರು. ಒಂದ್ಸರಿ ಟೆಸ್ಟಿಂಗ್ ಮಾಡಕ್ಕೆ ಹಾಸ್ಪಿಟಲ್ ಕರ್ಕೊಂಡೋದ್ರು. ಅಲ್ಲಿ ಕೂರಿಸಿದ್ರು, ಟೆಸ್ಟಿಂಗ್ ಮಾಡಿದ್ರು. ಆಮೇಲೆ ಅಡ್ಮಿಟ್ ಮಾಡ್ಕೊಂತೀವಿ ಅಂದ್ರೆ ಬೇಡ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದ್ರು. ಕೊನೆ ಪ್ರಯತ್ನ ಆಗಿ 1 ತಿಂಗಳು ಮುಂಚೆ ಪ್ರಯತ್ನ ಮಾಡ್ತಾ ಇದ್ರು. ಕರ್ಕೊಂಡು ಹೋಗ್ತೀವಿ ಬನ್ನಿ ಹಾಸ್ಪಿಟ್ಲಿಗೆ, ಅಲ್ಲಿ ಹೈದರಾಬಾದ್ಗೆ ಹೋಗಿ ಅಲ್ಲಿ ಇರೋಣ. 40 ಅಂದ್ರೆ ಒಂದು 3 ತಿಂಗಳು ಮುಂಚೆನೋ ಬೆಂಗಳೂರಿಂದ ಹೋಗಿದ್ರು ಹೈದರಾಬಾದ್ಗೆ. 1 ತಿಂಗಳು ಮುಂಚೆ ಅವರು ತೀರೋ ಮುಂಚೆ 1 ತಿಂಗಳು ಮುಂಚೆ ಏನ್ ಮಾಡಿದ್ರು, ನೇರವಾಗಿ ಇದು ಲಡಕ್ಕಲ್ಲಿ ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ ಇತ್ತು, ಅಂತರ್ಜಾತೀಯ ಯೋಗ ದಿನೋತ್ಸವ. ಅದು ಆಚರಣೆಗೆ ಅದಕ್ಕೆ ಮುಂಚೆನೆ ಮಾತು ಕೊಟ್ಟಿದ್ರು ಆ ಸ್ವಾಮೀಜಿಗೆ, ಆಶ್ರಮ ಸ್ವಾಮೀಜಿಗೆ, ಲಡಕ್ಕಲ್ಲಿರುವಂತಹ ಆಶ್ರಮಕ್ಕೆ. ಒಂದು ಬುದ್ಧ ಮಾಂಕ್ ಅವರು
ಬುದ್ಧಿಸ್ಟು. ಅವ್ರಿಗೇನಂದ್ರೆ ಒಂದು ಮಾತು ಕೊಟ್ಟಿದ್ರು, ನಾನು ಬರ್ತೀನಿ ಆ ದಿವಸ ಇಂಟರ್ನ್ಯಾಷನಲ್ ಡೇ ಯೋಗ ಡೇಗೆ ನಾನು ಬರ್ತೀನಿ ಅಂತ ಹೇಳಿದ್ರು. ಆ ಸ್ಟೇಜಿಯಲ್ಲೇ ಇವರಿದ್ರು, ಮತ್ತೆ ಕಿರಣ್ ಬೇಡಿ ಇದ್ರು, ಎಲ್ಲ ಇದ್ರು. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಲಡಕ್ಕಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ ನಿರ್ವಹಣೆ ಮಾಡಿದ್ರು. 1 ತಿಂಗಳು ಮುಂಚೆ. ಅದು ಆ ಸಮಯಕ್ಕೇನೆ ಅವ್ರಿಗೆ ಉಸಿರಾಟ ಇಲ್ಲ, ಉಸಿರಾಟ ಸರಿಯಾಗಿ ಆಗ್ತಾ ಇಲ್ಲ. ಈ 2 ಕಿಡ್ನಿಗಳ ತೊಂದರೆ ಇದೆ. ಯಾವ ಮೆಡಿಸಿನ್ ಮದ್ದು ತಗೋತಾ ಇಲ್ಲ. ಆದ್ರೂ ಅಷ್ಟು ಚಳಿಯಲ್ಲಿ ಇಲ್ಲ ನಾನು ಹೋಗ್ಲೇಬೇಕು ಅಂತ ಎಲ್ಲರನ್ನೂ ಕರ್ಕೊಂಡು ಹೋದ್ರು. ಅದನ್ನು ನಿರ್ವಹಣೆ ಮಾಡಿ ಮತ್ತೆ ವಾಪಸ್ ಬಂದ್ರು. ಬಂದ್ಮೇಲೆ 1 ತಿಂಗಳು ನೇರವಾಗಿ ಹೈದರಾಬಾದ್ ಬಂದ್ರು. ಅಲ್ಲಿ ನಮ್ಮ ಕಡ್ತಾಲ್ ಮಹಾ ಮೆಗಾ ಪಿರಮಿಡ್ ಇದೆ, ಮಹೇಶ್ವರ ಪಿರಮಿಡ್, ಅಲ್ಲಿ ವಾಸ ಇದ್ರು ಲಾಸ್ಟ್ 1 ತಿಂಗಳಲ್ಲಿ. ಅಲ್ಲಿನೂ ಅಷ್ಟೇ, ಹೋಗಿ ಡಯಾಲಿಸಿಸ್ ಮಾಡೋಣ ಅದು ಮಾಡೋಣ, ಇಲ್ಲ, ಒಪ್ಪೋದು ಇಲ್ಲ. ಬೇಡ 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 ಅಷ್ಟೇ, ನಮ್ಗೆ ಬೇಡ, ಈ ದೇಹ ಹೋಗತ್ತೆ ಅಂತ ಕೊನೆಗೆ ಬರ್ತಾ ಇರುವಾಗ ಮಾತುಗಳು ಬರ್ತಾ ಇಲ್ಲ ಅವ್ರಿಗೆ, ಮಾತುಗಳು ಜಾಸ್ತಿ ಮಾತಾಡ್ತಾ ಇಲ್ಲ, ಸುಮ್ಮನೆ ಸಿಗ್ನಲ್ಸ್ ಕೊಡ್ತಾ ಇದ್ರು ಅಷ್ಟೇ. ಬಾಯಿಂದ ಸಿಗ್ನಲ್ಸು, ಕಣ್ಣಿಂದ ಸಿಗ್ನಲ್ಸ್ ಕೊಡ್ತಾ ಇದ್ರು. ಆ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು, ಯಾವುದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ಒಂದೇ ರೂಮಲ್ಲಿ ಕೂತ್ಕೊಂಡು, ಆ ರೂಮಲ್ಲಿ ಇದ್ರು, ಅಲ್ಲೇ ಮಲ್ಕೊಳ್ಳೋ ಸ್ವಲ್ಪ, ಕೂತ್ಕೊಳ್ಳೋ ಸ್ವಲ್ಪ, ಯಾರನ್ನ ಬಂದ್ರೆ ಅವ್ರಿಗೆ ಸ್ವಲ್ಪ ಅವ್ರು ನೋಡೋದು, ಸುಮ್ಮನೆ ನೋಡೋದಷ್ಟೇ, ಏನು ಮಾತಾಡೋದಿಲ್ಲ. ಆ ರೀತಿಯಲ್ಲಿ ಇದ್ರು. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಜೀವನ ಎಷ್ಟು ಸುಲಭವಾಗಿ ಬಿಡ್ತಾರಂದ್ರೆ ಅವರು, ಆ ಜೀವನ ಅಷ್ಟು ಸುಲಭವಾಗಿ ಬಿಡ್ತಾರೆ ದೊಡ್ಡ ದೊಡ್ಡ ಮಹಾನ್ ಭಾವರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಜೀವಕ್ಕೆ ಒದ್ದಾಡೋದಲ್ಲ, ಜೀವ ಬೇಕೇ ಬೇಕು, ಇಟ್ಕೋಬೇಕು, ಇನ್ನೂ ಸ್ವಲ್ಪ ನಾನು ಅನುಭವಿಸ್ಬೇಕು, ಅದು ಬೇಕು ಇದು ಬೇಕಂತಂದ್ರೆ ನಿಮ್ಮಲ್ಲಿ ಇನ್ನೂ ಆ ಅಲ್ಸೆಟ್ ವರ್ಗಗಳು ಅವೆಲ್ಲ ನಿಮ್ಮನ್ನು ಬಾಧಿಸ್ತಾ ಇದೆ ಅಂತ ಅರ್ಥ. ಅಂದ್ರೆ ನೀವು ಈ ಪಂಚೇಂದ್ರಿಯಗಳಿಗೆ ಒಳಗಾಗಿದ್ರು ಅಂತ ಅರ್ಥ. ಪಂಚೇಂದ್ರಿಯಗಳು ನಿಮ್ಮ ಆಧೀನದಲ್ಲಿಲ್ಲ. ಮೊದಲನೇದಾಗಿ ನೀವು ಇನ್ನೂ ಕರ್ಮಗಳಿಗೂ ಒಳಗಾಗಿದ್ದು ಅಂತ ಅರ್ಥ. ಈ ದೇಹ ಅಭಿಮಾನ ನಿಮಗೆ ಅಷ್ಟಿದೆ ಅಂತ ಅರ್ಥ. ದೇಹ ಅಭಿಮಾನ ಇಟ್ಕೊಂಡು ನೀವು ಸಾಧಿಸೋದೇನಿಲ್ಲ ಸ್ನೇಹಿತರೆ. ದೇಹ ಹೋಗುವಾಗ ಅದನ್ನು ಬಿಡಬೇಕು. ಯಾವ ರೀತಿಯಲ್ಲಿ ಹೋಗುತ್ತೋ ಅದನ್ನು ಬಿಡಬೇಕು, ಖಂಡಿತ ಬಿಡಲೇಬೇಕಾಗತ್ತೆ. ಸೊ ದೇಹಾಭಿಮಾನ ಇಟ್ಕೊಂಡು ಒಂದು ಕಡೆ ನಾನು ದೊಡ್ಡ ವ್ಯಕ್ತಿಯನ್ನು, ನಾನು ಮಹಾನ್ ವ್ಯಕ್ತಿ ಅಂತ ಅನ್ಕೊಂಡಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರನೇ ಒಂದು ವ್ಯಕ್ತಿಯ ಕೊನೆ ಹೇಳ್ಬೇಕಂದ್ರೆ ಸಮಾರಂಭ ಅಂತ ಹೇಳ್ತೀವಲ್ಲ, ಕೊನೆ ಸೆಲೆಬ್ರೇಷನ್ ಇರ್ತದೋ, ಅವರು ಮರಣ ಅನುಭವಿಸುವಾಗ ಆ ಒಂದು ಜೀವನವನ್ನು ಪೂರ್ತಿ ನಾವು ಅದೇ ಹೇಳ್ತಾ ಇರ್ತಾರೆ, ಅವ್ರ ಮರಣವನ್ನು ನೋಡಿದ್ರೆ ನಾವು ಅವ್ರ ಜೀವನ ಬಗ್ಗೆ ಹೇಳ್ಬೋದು ಅಂತ ನಮ್ಮ ಒಂದು ಸ್ಟೇಟ್ಮೆಂಟ್ ಇದೆ. ಆ ರೀತಿಯಲ್ಲಿ ಪ್ರತಿಯೊಂದು ಮಹಾನ್ ವ್ಯಕ್ತಿಗಳು, ಯೋಗಿನಿಗಳು ಈ ರೀತಿಯಲ್ಲಿ ಅವರ ಜೀವನವನ್ನು ಮುಕ್ತಾಯ ಮಾಡ್ತಾರೆ. ಸುಂದರವಾಗಿರುತ್ತೆ. ಹೇಳ್ಬೇಕಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ನಮ್ಮ ಗುರುಗಳು ಹೇಳಿದ ಎಷ್ಟೋ ಸರಿ, ನೋಡಪ್ಪ, ಯಾವುದೇ ಮೃತ್ಯು ಅನ್ನೋದು ಯಾವಾಗಲೂ ಬಾಧೆ ಅಲ್ಲ, ಅದು ಒಂಥರ, ಅದು ಸೆಲೆಬ್ರೇಷನ್, ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ರು. ಮೃತ್ಯು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ತಿರೋದ ಮೇಲೂ ನಮ್ಮ ದೇಹನು ಇಟ್ಕೊಂಡು, ದೇಹ ಜೊತೆಗೆ ನೀವೆಲ್ಲರೂ ಒಂಥರ ಸಂಭ್ರಮಾಚರಣೆ ಮಾಡಿ, ಅದು ಬಿಟ್ಬಿಟ್ಟು ಯಾವುದೇ ರೀತಿಯಲ್ಲಿ ಅಲಿಬಾರದು ಅಂತ ಯಾರಾದ್ರೂ ಆ ಥರ ಅಲಿತರೂ ಒಂಥರ ಉಳಿತಾರೆ ಅವರು. ಸೊ ಖಂಡಿತವಾಗಿ ಒಂಥರ ಅವ್ರನ್ನೇ ಬೈತಾರೆ, ಇನ್ನೊಂದು ಮಾಡ್ತಾರೆ. ಆ ರೀತಿಯಲ್ಲಿ ಆಗ್ತಾ ಇತ್ತು. ಯಾರನ್ನೂ ಸಹಿಸಲ್ಲ, ಅವರು ಅಲಿಯೋದೆಲ್ಲ ಸಹಿಸಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಯಾವಾಗಲೂ ಆನಂದವಾಗಿರಿ. ಏನಿದೆ ನೀವು ಏನು ತಗೊಂಡು ಬಂದಿದ್ರಿ ಇಲ್ಲಿ, ನೀವೇನು ತಗೊಂಡು ಹೋಗ್ತಾ ಇದ್ರಿ ವಾಪಸ್, ಏನಿಲ್ವಲ್ಲ, ಆನಂದವಾಗಿರಿ ಇರೋವರೆಗೂ. ಹೋಗೋ ಟೈಮಲ್ಲಿ ಆನಂದವಾಗಿರಿ, ಆನಂದವಾಗಿ ಕಲ್ಸ್ಕೊಡಿ ಪ್ರತಿಯೊಬ್ಬರನ್ನು. ಭೂಮಿಗೆ ಬರುವಾಗ ಎಷ್ಟು ಆನಂದವಾಗಿ ಬರ್ತಾರೋ, ಬರುವಾಗ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಹೋಗುವಾಗ ನಾವು ಡೆತ್ ಡೇ ಸೆಲೆಬ್ರೇಷನ್ ಮಾಡ್ಬೇಕು. ಮರಣ ದಿನೋತ್ಸವ ಆಚರಣೆ ಮಾಡ್ಬೇಕು ನಾವು. ಅದು ಬಿಟ್ಬಿಟ್ಟು ಅಲಿಯೋದು, ಅವ್ರು ನೆನಪು ಮಾಡ್ಕೊಂಡೋದು ಅದೆಲ್ಲ ಸ್ನೇಹಿತರೆ. ಅವರು ಏನು ಬೋಧನೆಗಳನ್ನು ಮಾಡಿದ ಆ ಬೋಧನೆಗಳನ್ನು ಆಚರಿಸಿ ಸಾಕು. ಒಂದು ವ್ಯಕ್ತಿನ ಆರಾಧನೆ ಮಾಡೋದಲ್ಲ, ಅದು ಯಾವಾಗಲೂ ಮಾಡಬಾರ್ದು. ವ್ಯಕ್ತಿ ಆರಾಧನ ಪಕ್ಕಿಡ್ಬೇಕು ನಾವು. ಯಾವುದೇ ನಾವು ಮಾಡ್ಬೇಕಾಗಿರೋದೇನೋ ಅವರು ಬೋಧನೆಗಳನ್ನು ಹಿಡ್ಕೋಬೇಕು ನಾವು. ಟೀಚರ್ನೆಲ್ಲ ಹಿಡ್ಕೋಬೇಕಾಗಿರೋದು, ಟೀಚಿಂಗ್ಸ್ ಹಿಡ್ಕೋಬೇಕು. ಅಂದ್ರೆ ಬೋಧನೆಗಳನ್ನ ಹಿಡ್ಕೋಬೇಕು. ಬೋಧನ ಮಾಡಿರೋವಂಥವ್ರನ್ನು ಅವ್ರನ್ನ ಹಿಡ್ಕೊಂಡು, ಅವ್ರನ್ನ ವಿಗ್ರಹ ಇಟ್ಕೊಂಡು ಅವನು ಪೂಜೆ ಮಾಡಿ, ಅವ್ರಿಗೆ ಪೂಜೆಗೆ ಫಲ ಕೊಡೋದು, ಪುಷ್ಪಗಳು ಕೊಡೋದು, ಅಲ್ಲಿಂದ ನಮ್ಗೇನೋ ಬರುತ್ತೆ ಅಂತ ಭಾವಿಸೋದು, ಅದೆಲ್ಲ ತಪ್ಪು ಸ್ನೇಹಿತರೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಅವರು ಏನು ಬೋಧನ ಮಾಡಿದರೋ ಆ ಬೋಧನೆಗಳು, ಆ ಟೀಚಿಂಗ್ಸು ನಾವು ಸ್ವೀಕರಿಸಿ ಅವುಗಳನ್ನು ಅನ್ವಯಿಸ್ಕೊಂಡು ಆಚರಿಸಿ ನಮ್ಮ ಜೀವನವನ್ನು ಸಾರ್ಥಕವಾಗಿ ಮಾಡ್ಕೋಬೇಕಂತ ಮತ್ತೊಂದ್ಸರಿ ನಿಮ್ಗೆಲ್ಲ ಹೇಳ್ತಾ ಇದನ್ನ ಆಧ್ಯಾತ್ಮಿಕ ಜ್ಞಾನ ಈಗ ಮುಕ್ತಾಯ ಮಾಡ್ತಾ ಸ್ನೇಹಿತರೆ. ರಾಜ ಅವ್ರು ಹೇಳಿ.
ನಮಸ್ತೆ ಗುರುಜಿ. ಈ ದಿನ ನೀವು ಅನಸೂಯಮ್ಮನ ಬಗ್ಗೆ ಅದ್ಭುತವಾಗಿ ತಾವು ತಿಳಿಸ್ಕೊಟ್ರಿ. ನೀವು ಹೇಳ್ತಾ ಇದ್ರಿ ಅನಸೂಯಮ್ಮ ಅವರು ಚಿಕ್ಕವರಿದ್ದಾಗನೇ ಅವ್ರ ಅಮ್ಮವ್ರನ್ನ ಕ್ವಶನ್ ಮಾಡ್ತಾ ಇದ್ರು, ನಾನ ಸತ್ನ ಏನಾಗ್ತೀನಿ ಅಂತ. ಅಂದ್ರೆ ಆ ಲೆವೆಲ್ ಅಲ್ಲಿ ಅವರು ಬೆಳೆದಿರಂದ್ರೆ, ನೀವು ಅವರು ಎಂಡ್ ಆಫ್ ದ ಟೈಮ್ ಅಲ್ಲಿ ಕೂಡ ಅವರ ಏನೋ ಏನೋ ಅವ್ರ ಹಸ್ಬೆಂಡ್ ಆಗಿರ್ಬೋದು, ಅವರ ಮಗಳಾಗಿರ್ಬೋದು, ಅವ್ರು ಯಾವ್ದನ್ನು ಏನೋ ಅವರು ದುಃಖ ಪರಿಸ್ಥಿತಿಯಲ್ಲಿ ನೋಡ್ಲಿಲ್ಲ. ಅಂದ್ರೆ ಅವ್ರೆಲ್ಲರೂ ಏನಾರು ಈಗ ಬಂದಿದ್ದಾರೆ ಹೋಗ್ತಾ ಇದ್ದಾರೆ ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರು ನೋಡ್ತಾ ಇದ್ರು. ಇವನ್ ಮಗಳು ತೀರಿದ ಮೇಲೆ ಕೂಡ ಅವರು ಅಷ್ಟಕ್ಕೊಂದು ಫೀಲ್ ಆಗ್ಲಿಲ್ಲ, ಅಷ್ಟಕ್ಕೊಂದು ಇದಾಗ್ಲಾರ್ದೆ ಅವ್ರು ಮತ್ತೆ ಕಾಲಕ್ರಮೇಣ ಅವ್ರದ್ದೇನು ಡೈಲಿ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ತಾ ಇದ್ರು. ಅಷ್ಟು ಅವರ ಮನಸ್ಥಿತಿಯನ್ನು ಅಷ್ಟು ಅವರು ಕಂಟ್ರೋಲ್ ಆಗಿ ಇಟ್ಕೊಂಡಿದ್ರು. ಯಾಕೆಂದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ಬೇಕಾದ್ರೆ, ಇವಾಗಿಂದ ನಮ್ಮ ಒಂದು ಜೀವನ ನಮ್ಮ ಕಾಮನ್ ಮನುಷ್ಯರ ಜೀವನ ಹೆಂಗಿರುತ್ತಂದ್ರೆ, 1 ಮಂತ್ ಡಿಪ್ರೆಷನ್ ಹೋಗ್ತಾರೆ, ಇಲ್ಲ 2 ಮಂತ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅವ್ರ ಬಗ್ಗೆನೇ ಚಿಂತೆ ಮಾಡೋದು, ಅವ್ರ ಬಗ್ಗೆನೇ ವಿಚಾರ ಮಾಡೋದು, ಓದೋದ್ರ ಬಗ್ಗೆ ಎಷ್ಟೋ ಸರಿ ವಿಚಾರ ಮಾಡ್ತಾ ಇರ್ತಾರೆ. ಬಟ್ ಅನಸೂಯಮ್ಮನವರು ತುಂಬಾ ಅವರ ಮನಸ್ಥಿತಿ ನೀವ್ ಹಾಗೆ ಅವ್ರು ಕಂಟ್ರೋಲ್ ಆಗಿ ಇಟ್ಕೊಂಡಿದ್ರು ಎಲ್ಲವುದನ್ನು ಕೂಡ. ಹಾಗೆ ಎಲ್ಲರನ್ನು ಕೂಡ ಆಕ್ಚುಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವ್ರದ್ದು ಮುಗ್ದೋಗ್ಬಿಟ್ಟಿದೆ, ಅವ್ರು ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಆತರ ವಿಚಾರ ಮಾಡಿ ಅವ್ರು ಮುಂದುವರ್ಸ್ಕೊಂತ ಹೋಗ್ತಾ ಇದ್ರು. ಹಾಗೆ ಕೂಡ ನಮ್ಮ ಒಂದು ಜೀವನದಲ್ಲಿ, ಕಾಮನ್ ಮನುಷ್ಯನ ಜೀವನದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತವೆ. ಬಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಅದ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ವರ್ಷಗಟ್ಲೆ, ದಿನಗಳಗಟ್ಲೆ ಕೊರಿತಾ ಇರ್ತೀವಿ. ಅದ್ ಹಂಗಾಗ್ಬಿಡ್ತು, ಇದ್ ಹಿಂಗಾಗ್ಬಿಡ್ತು ಅಂತ. ಅವ್ರು ಎಷ್ಟೋ ಆ ಒಂದು ಏನೋ ಚಿಕ್ಕ ಪುಟ್ಟ ಅದ್ಭುತ ಏನೋ ಥಿಂಗ್ಸ್ ನಮ್ಗೆ ಏನಾದ್ರು ಆ ಕಷ್ಟ ಬಂದ್ಬಿಟ್ರೆ ಅದನ್ನ ನಾವು ಆ ತಿಂಗ್ಳುಗಟ್ಟು ವಿಚಾರ ಮಾಡ್ತೀವಿ. ಬಟ್ ಮಗಳು ಸತ್ತೋಗಿದ್ದಾಳೆ, ಆದ್ರೂ ಕೂಡ ಏನ್ ಮಾಡಿದ್ರು, ಅವ್ರು ವಿಚಾರ ಮಾಡ್ಲಾರ್ದೆ ನೆಕ್ಸ್ಟ್ ಡೇ ಅವರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ರು. ಆತರ ಒಂದು ದೊಡ್ಡ ಮನಸ್ಸು, ಆತರ ಒಂದು ಅವರ ಕಾರ್ಯಗಳು ತುಂಬಾ ಅದ್ಭುತವಾಗಿ ತಾವು ತಿಳಿಸ್ಕೊಟ್ರಿ ಅನಸೂಯಮ್ಮನ ಬಗ್ಗೆ. ಹಾಗೆ ಗುರುಜಿ, ನೀವು ಹೇಳ್ತಾ ಇದ್ರಿ ಕರ್ಮಗಳು ಯಾರನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು. ಯಾರೋ ಕೇಳಿದ್ದೆ ನಾನು, ಇಲ್ಲಿ ಬಂದಿರೋದು ನಾವು ಬಾಡಿಗೆ ಮನೆ, ಮೇಲೆ ಇರೋದು ನಮ್ಮ ಸ್ವಂತ ಮನೆ ಅಂತ. ಸೊ ನಾವು ಮನುಷ್ಯನ ದೇಹ ಇರೋದು ಬಾಡಿಗೆ ಮನೆಯಲ್ಲಿ, ನಮ್ಮ ದೇಹ ಇದು ಪರ್ಮನೆಂಟ್ ಅಲ್ಲ. ಯಾರೇ ಎಂತವ್ರೇ ಆದ್ರೂ ಕೂಡ ಏನಾಗಿರುತ್ತೆ, 1 ದಿವಸ ಹೋಗ್ಲೇಬೇಕು. ಕೆಲವ್ರು ಮುಂಚೆ ಹೋಗ್ತಾರೆ, ಕೆಲವ್ರು ಲೇಟ್ ಆಗಿ ಹೋಗ್ತಾರೆ, ಕೆಲವೊಬ್ರು ಮೇ ಬಿ 1 ಡೇ ಹೋಗ್ಲೇಬೇಕು. ಬಟ್ ಹೋಗೋಷ್ಟು ದಿವಸ ನಾವ್ ಯಾವ ತರ ಇರ್ತೀವಿ, ನಾವ್ ಯಾವ ತರ ನಮ್ಮ ಮನಸ್ಸನ್ನ ಇಟ್ಕೊಂಡಿರ್ತೀವಿ, ನಾವ್ ಯಾವ ತರ ನಮ್ಮ ಸುತ್ತಮುತ್ತ ವಾತಾವರಣ ಯಾವ ತರ ಇಟ್ಕೊಂಡಿರ್ತೀವಿ, ನಮ್ಮ ಒಂದು ಏನೋ ನಮ್ಮ ಒಂದು ಮನಸ್ಸು ಯಾವ ತರ ಇಟ್ಕೊಂಡಿರ್ತೀವಿ, ಅದು ಮುಖ್ಯವಾಗಿರುವಂತದ್ದು. ತುಂಬಾ ಅದ್ಭುತವಾಗಿತ್ತು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಯಾರಾದ್ರೂ ಮಾತಾಡ್ತಾ ಇದ್ರೆ ಒಂದು ಮಾಸ್ಟರ್ ಯಾರು ಅನುಭವ ಬೇಕಾದ್ರೆ ಹೇಳ್ಕೊಳ್ಳಿ, ಅನುಭವ ಹಂಚ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಅಂಶ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಅಂಶ ನೋಡೋಣ.